ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಅಭಿಮನ್ಯು 2.0 ಸೀರೀಸ್ನ ರಿಫ್ರಾಕ್ಷನ್ ಪಾರ್ಟ್ನ ಮೂರನೇ ಲೆಕ್ಚರ್ನ ಕಂಟಿನ್ಯೂ ಮಾಡಲಿದ್ದೇವೆ. ಸೊ ಫಸ್ಟ್ 2 ಲೆಕ್ಚರ್ಸ್ ಅಲ್ಲಿ ನಾವು ಏನೇನು ಓದಿದ್ದೀವಿ ಮತ್ತೆ ಮೂರನೇ ಲೆಕ್ಚರ್ ಅಲ್ಲಿ ನಾವು ಏನೇನು ಓದ್ತೀವಿ ಅನ್ನೋದು ಇಲ್ಲಿ ನಾವು ನೋಡಲಿದ್ದೇವೆ. ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ಮೊದಲಿಗೆ ನಾವು ನೋಡೋದಾದ್ರೆ ಪ್ರೀವಿಯಸ್ ಲೆಕ್ಚರ್ ಅಲ್ಲಿ ಈ ಟಾಪಿಕ್ಸ್ನ ನಾವು ಕವರ್ ಮಾಡಿದ್ದೇವೆ. ಸೊ ಫಸ್ಟ್ಗೆ laws of refraction. So ಈ laws of refraction ನ ಸ್ನೆಲ್ಸ್ ಲಾ ಅಂತಾನು ಕರೀತಾರೆ. ಓಕೆ, ಸ್ನೆಲ್ಸ್ ಲಾ. ಸೊ ಈ ಲಾಸ್ ಆಫ್ ರಿಫ್ರಾಕ್ಷನ್ ಅಲ್ಲಿ ನಮಗೆ 2 ಪಾಯಿಂಟ್ಸ್ ಇದೆ. ಒಂದು, ದ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಅಂಡ್ ನಾರ್ಮಲ್ ಲೈಸ್ ಆನ್ ದ ಸೇಮ್ ಪ್ಲೇನ್ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ಸೆಕೆಂಡ್ ಒನ್ ಏನ್ ಹೇಳುತ್ತೆ, ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಗಿವೆನ್ ಬೈ sin I divided by sin R. ಸೊ ಇಲ್ಲಿ mu ಅಂತಂದ್ರೆ ಇಟ್ ಈಸ್ ಎ ಕಾನ್ಸ್ಟೆಂಟ್, ದಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ಅಕಾರ್ಡಿಂಗ್ ಟು ದ ಡೆಫಿನೇಷನ್. ಸೊ ಇದನ್ನ ನಾವು ಯಾವ ತರ ಬರೀಬಹುದು ಅಂತಂದ್ರೆ, ಸೊ ಇಲ್ಲಿ sin I ಈಕ್ವಲ್ಸ್ ಟು sin R. ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 1 ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2. ಇದನ್ನ ಯಾವ ತರ ಬರೀತೀವಿ ಅಂತಂದ್ರೆ, ರೀಅರೇಂಜ್ ಮಾಡಿದ್ರೆ sin I divided by sin R, that is equal to mu2 divided by mu1. ಸೊ ಇದನ್ನೇ ನಾವು ಇನ್ನೂ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ sin I divided by sin R, that is equal to mu12 ಅಂತ. ಅಂದ್ರೆ ದ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಮೀಡಿಯಂ 1 ಟು ಮೀಡಿಯಂ 2. ಅದು ರೇರರ್ ಮೀಡಿಯಂ ಆಗಿರ್ಬೋದು, ಡೆನ್ಸರ್ ಮೀಡಿಯಂ ಆಗಿರ್ಬೋದು. ಬಟ್ ಸಿಂಪ್ಲಿ ನಾವು ಯಾವ ತರ ಬರೀತೀವಿ ಅಂತಂದ್ರೆ sin I divided by sin R, that is equal to mu. ಈ ತರ ಬರೀತಿದೀವಿ, ರೈಟ್? ಓಕೆ, ಸೊ ಇದರ ಮೀನಿಂಗ್ ಏನಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ 1 ಟು ಮೀಡಿಯಂ 2. ಓಕೆ, ಸೊ ಅಂದ್ರೆ ದ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಮೀಡಿಯಂ 1 ಟು ಮೀಡಿಯಂ 2. ಸೊ ಇಲ್ಲಿ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ಬಗ್ಗೆ ಮಾತಾಡ್ತಿರೋದು. ಗಾಟ್ ಇಟ್? ಸೊ ಆಮೇಲೆ ಎಫೆಕ್ಟ್ಸ್ ಆಫ್ ಸ್ಪೀಡ್, ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಆಫ್ ಲೈಟ್. ಸೊ ಇದರ ಪ್ರಕಾರ ಇಲ್ಲಿ ಸ್ಪೀಡ್ ಆಫ್ ದ ಲೈಟ್ ಮತ್ತೆ ವೇವ್ ಲೆಂತ್ ಚೇಂಜ್ ಆಗುತ್ತೆ. ಓಕೆ, ಚೇಂಜಸ್ ಆನ್ ರಿಫ್ರಾಕ್ಷನ್. ಬಟ್ ನಾವು ಫ್ರೀಕ್ವೆನ್ಸಿ ಅಂತ ತಗೊಂಡಾಗ ಇದು ಚೇಂಜ್ ಆಗಲ್ಲ. ಯಾಕೆ ಅಂತಂದ್ರೆ ಇಟ್ ಇಂಡಿಕೇಟ್ಸ್ ಅ ಕಲರ್ ಆಫ್ ದ ಲೈಟ್. ಓಕೆ, ಕಲರ್ ಆಫ್ ದ ಲೈಟ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇದು ಮೀಡಿಯಂ 1 ಟು ಮೀಡಿಯಂ 2 ಅಥವಾ ಮೀಡಿಯಂ 2 ಟು ಮೀಡಿಯಂ 1 ಯಾವ ತರ ಆದ್ರೂ ಟ್ರಾವೆಲ್ ಆಗಲಿ, ಕಲರ್ ಆಫ್ ದ ಲೈಟ್ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಲೇಸರ್ ಲೈಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ರೆಡ್ ಕಲರ್ ಲೇಸರ್ ಲೈಟ್, ಸೊ ನಾನು ಏರ್ ಮೀಡಿಯಂ ಟು ಗ್ಲಾಸ್ ಮೀಡಿಯಂಗೆ ಟ್ರಾವೆಲ್ ಆಗಂಗೆ ಮಾಡ್ತೀನಿ. ಓಕೆ, ಮೀಡಿಯಂ 1 ಟು ಮೀಡಿಯಂ 2 ಅಲ್ಲಿ ಏನಾಗುತ್ತೆ ಅಂತಂದ್ರೆ ದ ಕಲರ್ ಆಫ್ ದ ಲೈಟ್ ರಿಮೈನ್ಸ್ ಸೇಮ್, ರೈಟ್? ಏನಾದ್ರು ರೆಡ್ ಕಲರ್ ಇದ್ದದ್ದು ಗ್ರೀನ್ ಕಲರ್ ಆಗುತ್ತಾ, ಅಥವಾ ರೆಡ್ ಕಲರ್ ಇದ್ದು ಬ್ಲೂ ಕಲರ್ ಆಗುತ್ತಾ? ಇಲ್ಲ ತಾನೆ. ಸೊ ದಾಟ್ ಇಂಡಿಕೇಟ್ಸ್ ಫ್ರೀಕ್ವೆನ್ಸಿ ರಿಮೈನ್ಸ್ ಸೇಮ್ ಆನ್ ರಿಫ್ರಾಕ್ಷನ್ ಆಫ್ ಲೈಟ್. ಓಕೆ, ಸೊ ಆ ತರ ಮೀನಿಂಗ್. ನೆಕ್ಸ್ಟ್, ರಿಫ್ರಾಕ್ಷನ್ ಇನ್ ಅವರ್ ಡೇ ಟು ಡೇ ಲೈಫ್. ಇದರಲ್ಲಿ ತುಂಬಾ ಎಕ್ಸಾಂಪಲ್ಸ್ ನಾವು ನೋಡಿದ್ದೇವೆ. ಒಂದ್ಸತಿ ನೀವು ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಲರ್ನ್ ಇನ್ ದ ಲಾಸ್ಟ್ ಲೆಕ್ಚರ್. ಸೊ ಇವತ್ತಿನ ಲೆಕ್ಚರ್ ಅಲ್ಲಿ ನಾವು ಏನು ಓದ್ತೀವಿ ನೋಡೋಣ. ಸೊ ಇವತ್ತಿನ ಲೆಕ್ಚರ್ ಅಲ್ಲಿ ನಾವು ಕ್ರಿಟಿಕಲ್ ಆಂಗಲ್ ಅಂದ್ರೇನು, ಓಕೆ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಶಾರ್ಟ್ ಆಗಿ ನಾವು TIR ಅಂತ ಕರಿತೀವಿ. ಓಕೆ, TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಮತ್ತೆ ಲಾಸ್ಟ್ಗೆ TIR ಇನ್ ಅವರ್ ಡೈಲಿ ಲೈಫ್. ಅಂದ್ರೆ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಯಾವ ತರ ಯೂಸ್ ಆಗುತ್ತೆ, ಅಥವಾ ಯಾವ ತರ ನಾವು ರೆಗ್ಯುಲರ್ ಲೈಫ್ ಅಲ್ಲಿ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನ ನೋಡ್ತೀವಿ ಅನ್ನೋದು ಈ ಲಾಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ, ಮೊದಲಿಗೆ ಕ್ರಿಟಿಕಲ್ ಆಂಗಲ್ ಅಂದ್ರೆ ಅಂತ ನೋಡೋಣ. ಸೊ ಕ್ರಿಟಿಕಲ್ ಆಂಗಲ್ ಅನ್ನೋದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಸ್ವಲ್ಪ ಆಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಮೇ ಬಿ ಫ್ರಮ್ ಲೈಟ್ ರಿಫ್ಲೆಕ್ಷನ್ ಇಂದ ಲೈಟ್ ರಿಫ್ರಾಕ್ಷನ್ ವರೆಗೆ ನಾವು ಸ್ವಲ್ಪ ಆಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ಆಂಗಲ್ಸ್ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಇದನ್ನ ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ,
ಸೊ ಇದನ್ನ ನಾನು ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ಸರ್ಫೇಸ್. ಸೊ ನಾನು ರಿಫ್ಲೆಕ್ಷನ್ ಪಾರ್ಟ್ನ ತಗೊಂಡ್ರೆ this is incident ray, okay, and this is a normal. So ಇದು ಸಪೋಸ್ ಇದು ಮಿರರ್ ಅನ್ಕೊಂಡ್ರೆ, ಓಕೆ, ಇಟ್ ಇಸ್ ಅ ಮಿರರ್ ಅನ್ಕೊಂಡ್ರೆ ರಿಫ್ಲೆಕ್ಟೆಡ್ ರೇ ಯಾವ ತರ ಬೆಂಡ್ ಆಗುತ್ತೆ? ರಿಫ್ಲೆಕ್ಟೆಡ್ ರೇ ನಾನೇನಾದ್ರೂ ಕನ್ಸಿಡರ್ ಮಾಡ್ಕೊಂಡ್ರೆ ಈ ತರ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಈ ಫೆನಾಮಿನನ್ ನಾವು ಲೈಟ್ ರಿಫ್ಲೆಕ್ಷನ್ ಅಂತ ಕರಿತಿದ್ದೀವಿ, ರೈಟ್? ಸೊ ಇಲ್ಲಿ ಇದನ್ನ incident ray and this is reflected ray. Reflected ray. Okay, and this one is normal. So ಇವುಗಳ ಪ್ರಕಾರ ನಾವು ನೋಡಿದ್ರೆ this is angle of incidence and this is angle of refraction. Okay, so ಇಷ್ಟಾಯ್ತು. ಆಮೇಲೆ ಇಲ್ಲಿ angle of glancing, ಓಕೆ, ಆಂಗಲ್ ಆಫ್ ಗ್ಲಾನ್ಸಿಂಗ್ ಆಲ್ಫಾ ಅಂತ ಕರಿಬಹುದು. ಓಕೆ, ಇನ್ನೊಂದು ಬರುತ್ತೆ ಆಂಗಲ್ ಆಫ್ ಡಿವಿಯೇಷನ್ ಅಂತ, ಸದ್ಯಕ್ಕೆ ಅದು ಬೇಡ. ಓಕೆ, ಸೊ ಆಂಗಲ್ ಆಫ್ ಡಿವಿಯೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ಒರಿಜಿನಲ್ ಪಾತ್ ಆಫ್ ದ ಲೈಟ್ ಟು ದ ರಿಫ್ಲೆಕ್ಟೆಡ್ ರೇ ಅಂತ. ಅದೇ ನಾವು ರಿಫ್ರಾಕ್ಷನ್ ಅಲ್ಲಿ ಪಾರ್ಟ್ ಅಲ್ಲಿ ತಗೊಂಡಾಗ ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ಒರಿಜಿನಲ್ ಪಾತ್ ಆಫ್ ದ ಲೈಟ್ ಅಂಡ್ ರಿಫ್ರಾಕ್ಟೆಡ್ ರೇ ಅಂತ ಬರುತ್ತೆ. ಸೊ ಈ ಎರಡು ರೀಸನ್ ಇಂದ ನಾನಿಲ್ಲಿ ಸದ್ಯಕ್ಕೆ ಆಂಗಲ್ ಆಫ್ ಡಿವಿಯೇಷನ್ ನ ಪ್ರೆಸೆಂಟ್ ಮಾಡ್ತಾ ಇಲ್ಲ. ಓಕೆ, ಸೊ ಅಫ್ಕೋರ್ಸ್ ನಮಗೆ ಆಂಗಲ್ ಆಫ್ ಡಿವಿಯೇಷನ್ ಅನ್ನೋದು ಮೀನಿಂಗ್ ಗೊತ್ತು, ಬಟ್ ಇಲ್ಲಿ ಬೇಡ, ಯಾಕಂದ್ರೆ ನಾವು ಎರಡು ಫೆನಾಮಿನಾ ಒಟ್ಟಿಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ. ಓಕೆ, ನಾವು ಸೊ ಸಪೋಸ್ ಈ ಪಾರ್ಟ್ನ ಬಿಟ್ಬಿಡಿ, ಸದ್ಯಕ್ಕೆ ಈ ಪಾರ್ಟ್ನ ಬಿಟ್ಬಿಡಿ. ಈ ಪಾರ್ಟ್ನ ಬಿಟ್ಬಿಟ್ರೆ ಏನಾಗುತ್ತೆ, ಇದನ್ನ ಟ್ರಾನ್ಸ್ಪರೆಂಟ್ ಮೀಡಿಯಂ ಅಂತ ತಿಳ್ಕೊಳ್ಳಿ. ಓಕೆ, ಟ್ರಾನ್ಸ್ಪರೆಂಟ್ ಮೀಡಿಯಂ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ, ಟ್ರಾನ್ಸ್ಪರೆಂಟ್ ಮೀಡಿಯಂ ಅಂತ ತಗೊಂಡ್ರೆ as it is traveling, okay, consider this medium 1 is a denser medium, okay, denser medium and this is the rarer medium. According to previous concept ಏನಾಗುತ್ತಂದ್ರೆ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ಯಾವಾಗ ಇನ್ಸಿಡೆಂಟ್ ರೇ ಬರುತ್ತಲ್ಲ ಅವಾಗ ಏನಾಗುತ್ತಂದ್ರೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಯಾವಾಗ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಅಲ್ಲಿ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ದ ಪಾತ್ ಆಗುತ್ತೆ. ಓಕೆ, ಅದನ್ನ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತಿದ್ದೀವಿ. ಈ ತರ ಆಗುತ್ತೆ. ಓಕೆ, ಈ ತರ ಬೆಂಡ್ ಆಗುತ್ತೆ. ಸೊ ನಾವು ಒರಿಜಿನಲ್ ಪಾತ್ ಆಫ್ ಇನ್ಸಿಡೆಂಟ್ ರೇ ತಗೊಂಡಾಗ ದ ಲೈಟ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಇನ್ ದ ಸೇಮ್ ಪಾತ್, ರೈಟ್? ಇಲ್ಲಿ ಸ್ಪೀಡ್ ಚೇಂಜ್ ಆಗಿದ್ರಿಂದ ಇಲ್ಲಿ ರೇ ಬೆಂಡ್ ಅವೇ ಆಗ್ತಿದೆ ಫ್ರಮ್ ದ ನಾರ್ಮಲ್. ಸೊ ಇಲ್ಲಿ ನಾವು ಆಂಗಲ್ ಆಫ್ ರಿಫ್ರಾಕ್ಷನ್ ನಾನು ಕ್ಯಾಪಿಟಲ್ ಲೆಟರ್ ಇಂದ ಮೆನ್ಷನ್ ಮಾಡ್ತೀನಿ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಸೊ ಇಲ್ಲಿ ಥೀಟಾ ಐ ಅಂತಂದ್ರೆ ಆಂಗಲ್ of incidence, angle of incidence, right? ಮತ್ತೆ theta r angle of reflection, angle of reflection. ಹಾಗೆ theta capital letter r that is angle of refraction, angle of refraction. ಓಕೆ, ಸೊ ಈ ಆಂಗಲ್ಸ್ ಬಗ್ಗೆ ಮಾತಾಡೋದಾದ್ರೆ ಯು ಕ್ಯಾನ್ ಸೇ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಅದನ್ನ ಯಾವ ತರ ಡಿಫೈನ್ ಮಾಡ್ಬೋದು, ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ಇನ್ಸಿಡೆನ್ಸ್ ರೇ. ಓಕೆ, ಅದೇ ರಿಫ್ಲೆಕ್ಟೆಡ್ ರೇ ಬಗ್ಗೆ ಮಾತಾಡೋದಾದ್ರೆ ಸೊ ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ರೇ ಈಸ್ ಕಾಲ್ಡ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಮತ್ತೆ ಇಲ್ಲಿ ನೋಡಿ ದ ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ರಿಫ್ರಾಕ್ಟೆಡ್ ರೇ ಈಸ್ ಕಾಲ್ಡ್ ಆಂಗಲ್ ಆಫ್ ರಿಫ್ರಾಕ್ಷನ್. ಇಷ್ಟು ಆ ಬೇಸಿಕ್ ಆಂಗಲ್ಸ್ ಬಗ್ಗೆ ಆಯ್ತು. ಇನ್ನೊಂದಿದೆ, here you can see types of angles. Okay, types of angles ಅಂತ ನೋಡಿದಾಗ ನಾವು ಇಲ್ಲಿ ಬರೆಯೋದಿದೆ ಏನಂತಂದ್ರೆ angle of incidence that is theta I. ಸೊ ಯಾವ ತರ ಬರೀತೀವಿ, angle between normal and incident ray. ಓಕೆ, ಅದೇ ಆಂಗಲ್ ಆಫ್ ರಿಫ್ರಾಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಆರ್ ಥೀಟಾ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್, ರಿಫ್ಲೆಕ್ಷನ್ ನ ಸ್ಮಾಲ್ ಲೆಟರ್ ಅಲ್ಲಿ ತಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಆಂಗಲ್ ಬಿಟ್ವೀನ್
ನಾ ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನಿಮ್ಗೆ ಏನು ಡೌಟ್ಸ್ ಬರಲ್ಲ. ಓಕೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ reflected ray is called angle of reflection. ಮತ್ತೆ last, that is theta, capital letter R, that is angle of refraction. So you can say it is angle between normal and refracted ray. ನೀವು ಒಂದು ಕಾಮನ್ ಟರ್ಮ್ ನೋಡ್ಬೋದು 3 ಡೆಫಿನೇಷನ್ಗಳಲ್ಲಿ. ಓಕೆ, 3 ಡೆಫಿನೇಷನ್ಗಳಲ್ಲಿ ನೀವು ಒಂದು ಕಾಮನ್ ಟರ್ಮ್ ನೋಡ್ಬೋದು. ಕ್ಯಾನ್ ಐಡೆಂಟಿಫೈ ವಾಟ್ ಇಸ್ ದಟ್ ಟರ್ಮ್? 3 ಡೆಫಿನೇಷನ್ಗಳಲ್ಲಿ ಒಂದು ಕಾಮನ್ ಟರ್ಮ್ನ ನೀವು ಅಬ್ಸರ್ವ್ ಮಾಡ್ಬೋದು. ಯಾವುದಂತ ನೀವು ನೋಡ್ಬೋದಾ? So firstly, angle of incidence, you can see the angle between normal and incident ray. And angle of reflection is the angle between normal and reflected ray. Angle of refraction is the angle between normal and refracted ray. New common word ನೀವು ನೋಡ್ಬೋದು, that is a normal. So ನಾವು angles ನ ಯಾವಾಗಲೂ with respect to normal ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, with respect to normal ಅಲ್ಲಿ ನಾವು angles ನ ಮೆಜರ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಬೇಸಿಕ್ angles ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಕ್ರಿಟಿಕಲ್ ಆಂಗಲ್. ವಾಟ್ ಇಸ್ ದಿಸ್ ಕ್ರಿಟಿಕಲ್ ಆಂಗಲ್? ಸೊ ಫಸ್ಟ್ ನಾನು ಡೆಫಿನೇಷನ್ ಬರೀತೀನಿ, ಅಥವಾ ನಿಮಗೆ ಡೆಫಿನೇಷನ್ ಸರಿಯಾಗಿ ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಡಯಾಗ್ರಾಮ್ ಬರೆದು ತೋರಿಸ್ತೇನೆ. ಓಕೆ, ಸೊ ಬೆಟರ್ ಡಯಾಗ್ರಾಮ್ ಮೂಲಕ ಹೋದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಸ್ಟ್ ನಾ ಏನ್ ಮಾಡ್ತೀನಿ ಅಂತಂದ್ರೆ ಸರ್ಫೇಸ್ ತಗೋತೀನಿ ವಿತ್ ಸಪರೇಟಿಂಗ್ 2 ಮೀಡಿಯಂ. ಓಕೆ, 2 ಮೀಡಿಯಂ ಸರ್ಫೇಸ್ ಆಯಿತು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ ದಿಸ್ ಈಸ್ ರೇರರ್ ಮೀಡಿಯಂ, ದಿಸ್ ಈಸ್ ರೇರರ್ ಅಂಡ್ ದಿಸ್ ಈಸ್ ಡೆನ್ಸರ್ ಮೀಡಿಯಂ. ಓಕೆ, ದಿಸ್ ಇಸ್ ಡೆನ್ಸರ್ ಮೀಡಿಯಂ. ಸೊ ಯಾವಾಗಲೂ ನಾವು ಮೇಲ್ಗಡೆಯಿಂದಾನೇ ಆಂಗಲ್ ಆಫ್ ಇನ್ಸಿಡೆನ್ಸ್ ತಗೋತಿದ್ವಲ್ಲ, ಇವಾಗ ನಾವೇನು ಮಾಡ್ಬೇಕಂತಂದ್ರೆ ಕೆಳಗಡೆಯಿಂದ ತಗೋಣ ಫಾರ್ ಅ ಚೇಂಜ್. ಓಕೆ, ಸೊ ಇವಾಗ ನಾನೇನಾದರೂ ಆಂಗಲ್ ಆಫ್ ಇನ್ಸಿಡೆನ್ಸ್ ಕನ್ಸಿಡರ್ ಮಾಡ್ಬೇಕಂದ್ರೆ ಫಸ್ಟ್ ನನಗೆ ಇನ್ಸಿಡೆಂಟ್ ರೇ ಬೇಕು. ಓಕೆ, ಇನ್ಸಿಡೆಂಟ್ ರೇ ಕನ್ಸಿಡರ್ ಮಾಡ್ತೀನಿ ಫಸ್ಟ್ಗೆ. ಸೊ ದಿಸ್ ಈಸ್ ಇನ್ಸಿಡೆಂಟ್ ರೇ, this is incident ray and you can see here this is point of incidence P, a P. Okay, so at the point of incidence ನಾನು ನಾರ್ಮಲ್ ನ ಡ್ರಾ ಮಾಡ್ತೇನೆ. this is the normal. Okay, normal ಅಂದ್ರೆ ಗೊತ್ತು ತಾನೆ, it is perpendicular drawn to the surface with separating 2 medium. Okay, 2 media ಅಂತಾನು ಕರಿಬಹುದು. ಸೊ ಸಪೋಸ್ ಇಲ್ಲಿ ಏನಾದರೂ ಮೀಡಿಯಂ ಇರಲಿಲ್ಲ ಅಂತಂದ್ರೆ ದ ಲೈಟ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಇನ್ ಎ ಸ್ಟ್ರೇಟ್ ಪಾತ್ ಅಲ್ವಾ, ಸ್ಟ್ರೇಟ್ ಪಾತ್. ಸೊ ದಿಸ್ ಈಸ್ ಒರಿಜಿನಲ್ ಪಾತ್ ಆಫ್ ದ ಲೈಟ್. ಓಕೆ, ಇವಾಗ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ಹೋಗ್ತಿರೋದು. ಸೊ ಹೌ ರಿಫ್ರಾಕ್ಟೆಡ್ ರೇ ಬೆಂಡ್ಸ್, ನಾನು ಇನ್ಸಿಡೆಂಟ್ ರೇ ಬಗ್ಗೆ ಅಲ್ಲ ರಿಫ್ರಾಕ್ಟೆಡ್ ರೇ ಬಗ್ಗೆ ಕೇಳ್ತಿರೋದು. ಹೌ ರಿಫ್ರಾಕ್ಟೆಡ್ ರೇ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಅವೇ ಫ್ರಮ್ ನಾರ್ಮಲ್? Yes, of course. As light ray is traveling from denser medium to rarer medium, definitely the speed of the light ray increases. ಅಲ್ವಾ? ಸೊ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಸೊ ಈ ಕಡೆ ಬೆಂಡ್ ಆಗೋ ಬದಲು ಈ ಕಡೆ ಬೆಂಡ್ ಆಗುತ್ತೆ. ಅದೇ ರೇರರ್ ಟು ಡೆನ್ಸರ್ ಮೀಡಿಯಂ ಬಂದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ, ಅದರಿಂದ ರಿಫ್ರಾಕ್ಟೆಡ್ ರೇ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಅರ್ಥ ಆಗ್ತಿದೆಯಾ? ಸೊ ಅದರಿಂದ ಇಲ್ಲಿ ಆಂಗಲ್ ಏನಾಗುತ್ತೆ ಅಂದ್ರೆ, ಆಂಗಲ್ ಅಲ್ಲ, ರಿಫ್ರಾಕ್ಟೆಡ್ ರೇ ಈ ಕಡೆಯಿಂದ ಬೆಂಡ್ ಆಗ್ತಾ ಇರುತ್ತೆ, ಅವೇ ಫ್ರಮ್ ದ ನಾರ್ಮಲ್. ಈ ಕಡೆಯಿಂದ ಈ ಕಡೆ ಬೆಂಡ್ ಆಗುತ್ತೆ. ಓಕೆ, ಸೊ ದಟ್ ವಿ ಕಾಲ್ ಇಟ್ ಆಸ್ ಎ ರಿಫ್ರಾಕ್ಟೆಡ್ ರೇ, ಇಟ್ ಈಸ್ ಅವೇ ಫ್ರಮ್ ದ ನಾರ್ಮಲ್. ಸಪೋಸ್ ನಾನು ಏನಾದರೂ ಇಲ್ಲಿ ಆಂಗಲ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ, ಏನಾಗುತ್ತೆ, ಇವಾಗ ನಾನು ಸಪೋಸ್ ಸೇ ಇಟ್ ಈಸ್ ಎ 40 ಡಿಗ್ರಿ. ಓಕೆ, 40 ಡಿಗ್ರಿ ಇದ್ದಾಗ ಈ ತರ ಬೆಂಡ್ ಆಯ್ತು ಅನ್ಕೋ, 45 ಮಾಡಿದ್ರೆ ಈ ತರ ಬೆಂಡ್ ಆಗುತ್ತೆ. ಹೀಗೆ ಆಂಗಲ್ 50 ಮಾಡ್ತೇನೆ, ಈ ತರ ಬೆಂಡ್ ಆಗುತ್ತೆ. ಇದೇ ತರ ನಾನು ಆಂಗಲ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಇನ್ಸಿಡೆಂಟ್ ಆಂಗಲ್ ನ, ಓಕೆ,
ಸೊ ರಿಫ್ರಾಕ್ಟೆಡ್ ರೇ ವಿಲ್ ಬಿ ಆನ್ ದ ಸರ್ಫೇಸ್. ಜನರಲಿ ವಿ ಕಾಲ್ ಇಟ್ ಆಸ್ ಎ ಗ್ರೇಸಿಂಗ್ ಆನ್ ದ ಸರ್ಫೇಸ್ ಅಂತ ಕರಿತೀವಿ. ಒನ್ ಮೋರ್ ಟೈಮ್, ಇವಾಗ ನನ್ನ ಸರ್ಟನ್ ಆಂಗಲ್ ಅಲ್ಲಿ ಈ ತರ ಇದೆ, ಓಕೆ, ರೇ ಆಫ್ ಲೈಟ್ ಈ ತರ ಇದೆ. ಅದೇ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಆಂಗಲ್ ಆಫ್ ರಿಫ್ರಾಕ್ಷನ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಈ ತರ ಬರುತ್ತೆ. ಸೊ ಫೈನಲಿ ದ ರೇ ಆಫ್ ಲೈಟ್ ವಿಲ್ ಬಿ ಆನ್ ದ ಸರ್ಫೇಸ್. ಓಕೆ, ಸೊ ಆ ಕಂಡೀಷನ್ಗೆ ಬರೋದೇ ನಾವು ಈ ಆಂಗಲ್ನ ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಇದು ರಿಫ್ರಾಕ್ಟೆಡ್ ರೇ. ದಿಸ್ ಈಸ್ ರಿಫ್ರಾಕ್ಟೆಡ್ ರೇ. ರಿಫ್ರಾಕ್ಟೆಡ್ ರೇ. ನೀವು ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ರಿಫ್ರಾಕ್ಟೆಡ್ ರೇ? ಇಟ್ ಈಸ್ 90 ಡಿಗ್ರಿ. ಓಕೆ, ಈ ಕಂಡೀಷನ್ಗೆ ನಾವು ಕ್ರಿಟಿಕಲ್ ಆಂಗಲ್ ಅಂತ ಕರಿತಿದ್ವಿ. ದಿಸ್ ಈಸ್ ನಾರ್ಮಲ್. ಓಕೆ, ಸೊ ಇದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. I'll write it as a theta I. ಇಲ್ಲಿ theta R. ಓಕೆ, theta R ಇಲ್ಲಿ 90 ಡಿಗ್ರಿ ಆಗಿದೆ. ಓಕೆ, ಸೊ ನಾವು ಡೆಫಿನೇಷನ್ ಬರೆಯೋದೇ ಆದ್ರೆ ಯಾವ ತರ ಬರೀಬಹುದು? ಡೆಫಿನೇಷನ್ ಬರೆಯೋದಾದ್ರೆ ಕ್ರಿಟಿಕಲ್ ಆಂಗಲ್ ಅದನ್ನ ನಾವು ಸಿ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸಿಂಬಾಲಿಕಲಿ ಕ್ರಿಟಿಕಲ್ ಆಂಗಲ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಎಲ್ಲಿದೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಇದನ್ನ ನಾವು ಸಿ ಅಂತ ಕರಿತೀವಿ. ಓಕೆ, ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಈ ಕ್ರಿಟಿಕಲ್ ಆಂಗಲ್ ಎಲ್ಲಿದೆ? ದ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಸೊ ಅದರಿಂದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಂ, ಓಕೆ, corresponding to which in the rarer medium ಅಲ್ಲಿ angle of refraction ಎಷ್ಟಿದೆ? 90 ಡಿಗ್ರಿ. ಓಕೆ, corresponding to which in the rarer medium the angle of refraction is 90 ಡಿಗ್ರಿ. ಸಿಂಪಲ್. ಸೊ ಸಿಂಪಲ್ ಆಗಿ ಮತ್ತೊಂದ್ಸತಿ ಹೇಳ್ತೀನಿ ನೋಡಿ. ಈ ಡಯಾಗ್ರಾಮ್ ಅರ್ಥ ಮಾಡ್ಕೊಂಡ್ರೆ ಈ ಡೆಫಿನೇಷನ್ ಏನು ನಿಮಗೆ ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಡೆಫಿನೇಷನ್ ಇಸ್ ವೆರಿ ವೆರಿ ಈಸಿ. ಓಕೆ, ಡೆಫಿನೇಷನ್ ಇಸ್ ವೆರಿ ಈಸಿ. ಇಲ್ಲಿ ನೋಡಿ, ಸಿಂಪಲ್ ಆಗಿ ಕ್ರಿಟಿಕಲ್ ಆಂಗಲ್ ಈಸ್ ನಥಿಂಗ್ ಬಟ್ angle of incidence in the denser medium. ಇಲ್ಲಿ condition is must. Okay, condition is must. ಎಲ್ಲಿದೆ? The light is traveling from denser medium to rarer medium. This is the condition for critical angle. ನೀವು ಹೇಳ್ಬೋದು, ಸರ್ ನಾನು ರೇರರ್ ಮೀಡಿಯಂ ಇಂದ ತಗೊಂಡ್ರ ಇಲ್ಲಿ ನಿಮಗೆ 90 ಡಿಗ್ರಿ ಬರೋದೇ ಇಲ್ಲ. ಓಕೆ, ಸೊ ಅದರಿಂದ ಸೊ ಇಲ್ಲಿ ಏನಾಗುತ್ತೆ, ಯಾವಾಗ ರೇ ಆಫ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ, ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದೆಯಲ್ಲ ಅದನ್ನೇ ನಾವು ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಕರೆಸ್ಪಾಂಡಿಂಗ್ ಟು ವಿಚ್, ಓಕೆ, ಸರ್ಟನ್ ಆಂಗಲ್ಗೆ, ಓಕೆ, ಆಂಗಲ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಇನ್ಸಿಡೆಂಟ್ ಆಂಗಲ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ, ಈ ರಿಫ್ರಾಕ್ಟೆಡ್ ರೇ ಸಹಿತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಂಗಲ್. ಓಕೆ, ಸೊ ಫೈನಲಿ ಆನ್ ದ ಸರ್ಫೇಸ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಸೊ ಆ 90 ಡಿಗ್ರಿ ಬರೋಕೆ ಇಲ್ಲಿ ಆಂಗಲ್ ಎಷ್ಟಿದೆ ಅದನ್ನ ನಾವು ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಗಾಟ್ ಇಟ್? ಸೊ one more time, critical angle is the angle of incidence in the denser medium. This term is very important. Corresponding to which angle of refraction is 90 degree in the rarer medium. Simple. Okay, so this is the definition of critical angle. Now, transmission of light. So ಇಲ್ಲಿ transmission of light ಅಂತಂದ್ರೆ ಇಲ್ಲಿ ಲೈಟ್ ಪ್ರಾಪಗೇಟ್ ಆಗುತ್ತೆ ತಾನೆ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂಗೆ. ಇಲ್ಲಿ ನಮಗೆ ತ್ರೀ ಆಪ್ಟಿಕಲ್ ಮೀಡಿಯಮ್ಸ್ ಇದೆ, ಟೋಟಲ್ 3. ಓಕೆ, ಸೊ ಇಲ್ಲಿ 3 ಆಪ್ಟಿಕಲ್ ಮೀಡಿಯಂ ಅಂತ ಕರ್ಕೊಂಡಾಗ
ಫಸ್ಟ್ ಒನ್ ಏರ್ ಮೀಡಿಯಂ, ಸೆಕೆಂಡ್ ಒನ್ ವಾಟರ್ ಮೀಡಿಯಂ, ಥರ್ಡ್ ಒನ್ ಗ್ಲಾಸ್ ಮೀಡಿಯಂ. 3 ಮೀಡಿಯಮ್ಸ್ ಇದೆ. ಸೊ ಔಟ್ ಆಫ್ ದೀಸ್ 3 ಯಾವ್ದು ರೇರರ್ ಮೀಡಿಯಂ ಆಗುತ್ತೆ, ಯಾವ್ದು ಡೆನ್ಸರ್ ಮೀಡಿಯಂ ಆಗುತ್ತೆ? ಓಕೆ, ಸೊ ಇಲ್ಲಿ ನಾನು ಫಸ್ಟ್ ಏನು ಕನ್ಸಿಡರ್ ಮಾಡ್ತೇನೆ ಅಂದ್ರೆ ಔಟ್ ಆಫ್ ದೀಸ್ 3 ಡೆಫಿನೆಟ್ಲಿ ಐ ಕ್ಯಾನ್ ಸೇ ದಿಸ್ ಏರ್ ಮೀಡಿಯಂ ಇಸ್ ದ ರೇರರ್ ಮೀಡಿಯಂ ಕಂಪೇರ್ ಟು ವಾಟರ್ ಆಸ್ ವೆಲ್ ಆಸ್ ಗ್ಲಾಸ್. ಓಕೆ, ಸೊ ಇಲ್ಲಿ ನಾನು ವಾಟರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಸಪೋಸ್ 2 ಇವರ್ ಟೋಟಲ್ ಎಷ್ಟು ಮೀಡಿಯಮ್ಸ್ ಇದೆ? ನಮಗೆ 3 ಇದೆ. ಓಕೆ, ಏರ್, ವಾಟರ್ ಅಂಡ್ ಗ್ಲಾಸ್. ಓಕೆ, ಏರ್, ವಾಟರ್ ಅಂಡ್ ಗ್ಲಾಸ್. ಸಪೋಸ್ ನಾನು ಏರ್ ಅಂಡ್ ವಾಟರ್ ತಗೊಂಡ್ರೆ, ಓಕೆ, ಏರ್ ಅಂಡ್ ವಾಟರ್ ತಗೊಂಡ್ರೆ ಏರ್ ಈಸ್ ರೇರರ್ ಮೀಡಿಯಂ ಮತ್ತೆ ವಾಟರ್ ಈಸ್ ಡೆನ್ಸರ್ ಮೀಡಿಯಂ, ರೈಟ್? ಅದೇ ರೀತಿ ನಾನೇನಾದರೂ ವಾಟರ್ ಅಂಡ್ ಗ್ಲಾಸ್ ತಗೊಂಡ್ರೆ ವಾಟರ್ ಈಸ್ ಬಿಕಮ್ ರೇರರ್ ಮೀಡಿಯಂ ಅಂಡ್ ಗ್ಲಾಸ್ ಏನಾಗುತ್ತೆ? ಡೆನ್ಸರ್ ಮೀಡಿಯಂ ಆಗುತ್ತೆ. ನೀವು ಅಬ್ಸರ್ವ್ ಮಾಡಬಹುದು, ವಿತ್ ರೆಸ್ಪೆಕ್ಟ್ ಟು ಏರ್ ವಾಟರ್ ಈಸ್ ಡೆನ್ಸರ್ ಮೀಡಿಯಂ, ವಿತ್ ರೆಸ್ಪೆಕ್ಟ್ ಟು ಗ್ಲಾಸ್ ವಾಟರ್ ಈಸ್ ರೇರರ್ ಮೀಡಿಯಂ. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ವಾಟ್ ಈಸ್ ರೇರರ್ ಮೀಡಿಯಂ, ವಾಟ್ ಈಸ್ ಡೆನ್ಸರ್ ಮೀಡಿಯಂ. ಹಾಗೆ ಇವು ಯಾಕೆ ರಿಲೇಟಿವ್ಲಿ ರೇರರ್ ಮೀಡಿಯಂ ಡೆನ್ಸರ್ ಮೀಡಿಯಂ ಆಗುತ್ತೆ ಅಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಸ್ ವೆಲ್ ಆಸ್ ದ ಸ್ಪೀಡ್ ಆಫ್ ಲೈಟ್. ಓಕೆ, ನಾವು ಅದೇ ನಾನು ಇನ್ನೊಂದು ಕಂಡೀಷನ್ ಕಂಪೇರ್ ಮಾಡ್ಕೋತೀನಿ. ಏರ್ ಅಂಡ್ ಗ್ಲಾಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಏರ್ ಏನಾಗುತ್ತೆ? ರೇರರ್ ಮೀಡಿಯಂ ಆಗುತ್ತೆ. ಓಕೆ, ಅದೇ ಗ್ಲಾಸ್ ನ ಕಂಪೇರ್ ಮಾಡ್ಕೊಂಡ್ರೆ ಡೆನ್ಸರ್ ಮೀಡಿಯಂ ಆಗುತ್ತೆ, ರೈಟ್? ಸೊ ಔಟ್ ಆಫ್ ದೀಸ್ 3 ಕೇಸಸ್, ಓಕೆ, 3 ಕೇಸಸ್ ಎಲ್ಲಿದೆ ಅಂತ ಕೇಳ್ತೀರಾ ಮತ್ತೆ. ದಿಸ್ ಇಸ್ 1, ದಿಸ್ ಇಸ್ 2 ಅಂಡ್ ದಿಸ್ ಇಸ್ 3. ನೀವು ನೋಡ್ಬೋದು ಏರ್ ರೇರರ್ ಮೀಡಿಯಂ, ಏರ್ ರೇರರ್ ಮೀಡಿಯಂ. ಓಕೆ, ಏರ್ ರೇರರ್ ಮೀಡಿಯಂ, ಏರ್ ಈಸ್ ರೇರರ್ ಮೀಡಿಯಂ 2 ಕೇಸಸ್ ಅಲ್ಲಿ. ಆಮೇಲೆ ಸೆಕೆಂಡ್ ಕೇಸಲ್ಲಿ ನೋಡಿದಾಗ ವಾಟರ್ ಬಿಕಮ್ಸ್ ರೇರರ್ ಮೀಡಿಯಂ, ಗ್ಲಾಸ್ ಬಿಕಮ್ಸ್ ಡೆನ್ಸರ್ ಮೀಡಿಯಂ. ಓಕೆ, ಸೊ ಇಲ್ಲಿ ಆರ್ಡರ್ ವೈಸ್ ಬರೀಬೇಕಂತಂದ್ರೆ ಆರ್ಡರ್ ವೈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಇನ್ಕ್ರೀಸ್ ಇನ್ ಆರ್ಡರ್ ಬರೆದ್ರೆ ಏರ್, ವಾಟರ್ ಅಂಡ್ ಗ್ಲಾಸ್ ಮೀಡಿಯಂ ಅಂತ ಬರೀತೀವಿ. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಈಸ್ ಲೆಸ್ ಕಂಪೇರ್ ಟು ವಾಟರ್, ದಟ್ ಈಸ್ ಕಂಪೇರ್ ಟು ಗ್ಲಾಸ್ ಅಂತ. ಸೊ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಅಂತ ಬರೆದಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಈಸ್ ಲೆಸ್ ದ್ಯಾನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ ಲೆಸ್ ದ್ಯಾನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್, ರೈಟ್? ಸೊ ಏರ್ ಎಷ್ಟಿದೆ? 1. ಓಕೆ, ಈ 1 ಲೆಸ್ ದ್ಯಾನ್ 1.34 ತಾನೆ. ಸೊ ದಿಸ್ 1.34 ಈಸ್ ಲೆಸ್ ದ್ಯಾನ್ 1.5. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್. ಓಕೆ, ಸೊ ಇಲ್ಲಿ ಟ್ರಾನ್ಸ್ಮಿಷನ್ ಆಫ್ ಲೈಟ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ ಅಟ್ ಡಿಫರೆಂಟ್ ಆಂಗಲ್ಸ್ ಆಫ್ ಇನ್ಸಿಡೆನ್ಸ್. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಕನ್ಸಿಡರ್ ಮಾಡ್ಕೊಂತಿದೀವಿ. ಓಕೆ, ದಟ್ ಈಸ್ ಥೀಟಾ ಐ, ಆಂಗಲ್ ಆಫ್ ಇನ್ಸಿಡೆನ್ಸ್. ಇಲ್ಲಿ ನೀವು ಕಂಡೀಷನ್ ನೋಡಬಹುದು, ಒಂದು ಟ್ರಾನ್ಸ್ಮಿಷನ್ ಆಫ್ ಲೈಟ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ದಿಸ್ ಇಸ್ ಗಿವನ್ ಕಂಡೀಷನ್. ಸೊ ಯಾವಾಗ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ ಅಟ್ ಎ ಡಿಫರೆಂಟ್ ಆಂಗಲ್ ಆಫ್ ಇನ್ಸಿಡೆನ್ಸ್, ಏನಾಗುತ್ತೆ? ರಿಫ್ರಾಕ್ಟೆಡ್ ರೇ ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದು ನೋಡೋಣ. ಓಕೆ, ಸೊ ಫಸ್ಟ್ಗೆ ನಾವು ನೋಡಿದ್ರೆ ವೆನ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಸ್ಮಾಲರ್ ದ್ಯಾನ್ ಕ್ರಿಟಿಕಲ್ ಆಂಗಲ್. ಕ್ರಿಟಿಕಲ್ ಆಂಗಲ್ ಅಂದ್ರೇನು? ಆಲ್ರೆಡಿ ನಮ್ಗೆ ಗೊತ್ತಿದೆ. ರೇರರ್ ಮೀಡಿಯಂ ಅಲ್ಲಿ ರಿಫ್ರಾಕ್ಟೆಡ್ ರೇ ಅಥವಾ ಆಂಗಲ್ ಆಫ್ ರಿಫ್ರಾಕ್ಷನ್ ಎಷ್ಟಾಗಿರ್ಬೋದು? 90 ಡಿಗ್ರಿ. ಅದೇ ರಿಫ್ರಾಕ್ಟೆಡ್ ರೇ ಬಗ್ಗೆ ಮಾತಾಡಿದ್ರೆ ದ ರಿಫ್ರಾಕ್ಟೆಡ್ ರೇ ಶುಡ್ ಬಿ ಆನ್ ದ ಸರ್ಫೇಸ್ ಅಥವಾ ಗ್ರೇಸಿಂಗ್ ಆನ್ ದ ಸರ್ಫೇಸ್. ಅದನ್ನ ನಾವು ಕ್ರಿಟಿಕಲ್ ಆಂಗಲ್ ಅಂತ ಕರಿತಿದ್ವಿ. ಅದೇ ಸಪೋಸ್ ರಿಫ್ರಾಕ್ಟೆಡ್ ರೇ ಸರ್ಫೇಸ್ ಮೇಲೆ ಇಲ್ಲ, ಆಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಇಲ್ಲ ಅಂತಂದ್ರೆ ಅದನ್ನ ಕ್ರಿಟಿಕಲ್ ಆಂಗಲ್ ಅಂತ ಕರೆಯಲ್ಲ. ದಟ್ ಈಸ್ ಜಸ್ಟ್ ಇನ್ಸಿಡೆಂಟ್ ರೇ ಅಥವಾ ಆಂಗಲ್ ಆಫ್ ಇನ್ಸಿಡೆನ್ಸ್. ಇವಾಗ ನಮಗೆ ಕೊಟ್ಟಿರೋ ಫಸ್ಟ್ ಕಂಡೀಷನ್ ಏನಂತಂದ್ರೆ ವೆನ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಸ್ಮಾಲರ್ ದ್ಯಾನ್ ಕ್ರಿಟಿಕಲ್ ಆಂಗಲ್. ಸೊ ಇಲ್ಲಿ ಕಂಡೀಷನ್ ಬರೆಯೋದಾದ್ರೆ ಸೊ ಥೀಟಾ ಐ ದಟ್ ಈಸ್ ಲೆಸ್ ದ್ಯಾನ್ ಸಿ. ಕೆಲವು ಟೆಕ್ಸ್ಟ್ ಬುಕ್ಗಳಲ್ಲಿ ಈ ತರ ಬರೆದಿರ್ತಾರೆ. ಓಕೆ, ಬೋತ್ ಆರ್ ಸೇಮ್. So theta I indicates angle of incidence, I indicates angle of incidence, C indicates a critical angle symbolically.
ಓಕೆ, ಸೊ ಲೆಸ್ ಇದ್ದಾಗ ಏನಾಗುತ್ತೆ? ಸೊ ಫಸ್ಟ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಓಕೆ, ದಿಸ್ ಇಸ್ ದ ಸರ್ಫೇಸ್. ಸರ್ಫೇಸ್ ಎಸ್ ಅಂತ ಬರೀತೀನಿ. ಓಕೆ, ಸರ್ಫೇಸ್ ವಿತ್ ಸಪರೇಟಿಂಗ್ ಟು ಮೀಡಿಯಂ ಅಂಡ್ ಇನ್ಸಿಡೆಂಟ್ ರೇ ಇಸ್ ಟ್ರಾವೆಲಿಂಗ್ ಫ್ರಾಮ್, ಇನ್ಸಿಡೆಂಟ್ ರೇ ಯಾವ ತರ ಟ್ರಾವೆಲ್ ಆಗ್ತಿದೆ? ಫ್ರಾಮ್ ಡೆನ್ಸರ್ ಮೀಡಿಯಂ. ಸೊ ಫ್ರಾಮ್ ಡೆನ್ಸರ್ ಮೀಡಿಯಂ I'll consider it as a incident ray. Okay, so this is I, incident ray. ನೋಡಿ, ಕ್ಯಾಪಿಟಲ್ ಲೆಟರ್ ಐ ಅಂತಂದ್ರೆ ಇನ್ಸಿಡೆಂಟ್ ರೇ, ಸ್ಮಾಲ್ ಲೆಟರ್ ಐ ಅಂತಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ನಾವು ಸೊ ಇವಾಗ ನಾನು ನಾರ್ಮಲ್ ಬರೀತೀನಿ. ನಾರ್ಮಲ್, ನಾರ್ಮಲ್ is nothing but it is the perpendicular drawn to the surface with separating two medium. Okay, now so this we call it as a, this one we call it as a ಐ ಅಥವಾ ಥೀಟಾ ಐ. ಓಕೆ, ಸೊ ಇವಾಗ ಏನಾಗುತ್ತೆ? ಸಪೋಸ್ ಇಫ್ ದರ್ ಇಸ್ ನೋ ಮೀಡಿಯಂ ಅಥವಾ ಸರ್ಫೇಸ್ ಇಲ್ಲ, ಸೊ ಅವಾಗ ಏನಾಗುತ್ತೆ? ಲೈಟ್ ವುಡ್ ಹ್ಯಾವ್ ಟ್ರಾವೆಲ್ಡ್ ಇನ್ ಅ ಸ್ಟ್ರೇಟ್ ಪಾತ್, ರೈಟ್? ಈ ತರ ಹೋಗ್ತಾ ಇತ್ತು. ಸೊ ಇಲ್ಲಿ ನಾನು ಬರೀತೀನಿ, ಇಟ್ ಈಸ್ ದ ರೇರ್ ಅಂಡ್ ಮೀಡಿಯಂ ಅಂಡ್ ದಿಸ್ ಇಸ್ ಡೆನ್ಸರ್ ಮೀಡಿಯಂ. ಓಕೆ, ರೇರ್ ಅಂಡ್ ಮೀಡಿಯಂ ಅಂಡ್ ಡೆನ್ಸರ್ ಮೀಡಿಯಂ. ಇವಾಗ ಏನಾಗುತ್ತೆ? ಇದನ್ನ ನಾನು ನಾರ್ಮಲ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ರೈಟ್? ಸೊ ದಿಸ್ ಇಸ್ ಅವರ್ ನಾರ್ಮಲ್. ಸೊ ಯಾವಾಗ ray of light is traveling from denser medium to rarer medium, definitely speed increase ಆಗುತ್ತೆ. ಸೊ ಸ್ಪೀಡ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ? ಅಲ್ಲಿ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ಲೈಟ್ ಆಗುತ್ತೆ, ಅಂದ್ರೆ ಪಾತ್ ನ ಚೇಂಜ್ ಮಾಡುತ್ತೆ. ಬಟ್ ಯಾವ ತರ ಪಾತ್ ನ ಚೇಂಜ್ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗಿರ್ಬೇಕು. ಸೊ ಇಲ್ಲಿ ಸ್ಪೀಡ್ ಇನ್ಕ್ರೀಸ್ ಆಗೋದ್ರಿಂದ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್, ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಈ ತರ ಬೆಂಡ್ ಆಗುತ್ತೆ, ಈ ತರ ಬೆಂಡ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ರಿಫ್ರಾಕ್ಟೆಡ್ ರೇ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಏನಾಗ್ತಿದೆ ಇಲ್ಲಿ, ದಿಸ್ ಈಸ್ ಥೀಟಾ ಆರ್. ಸೊ ನೀವು ನೋಡ್ಬೋದು ಇಲ್ಲಿ 90 ಡಿಗ್ರಿ ಇಲ್ಲ, ಇಟ್ ಈಸ್ ಲೆಸ್ ದನ್ 90 ಡಿಗ್ರಿ ಇದೆ. ಅಂದ್ರೆ ಇಲ್ಲಿ ನಿಮ್ಗೆ ಯಾವುದೇ ತರ ರಿಫ್ಲೆಕ್ಷನ್ ಕಾಣಿಸ್ತಾ ಇಲ್ಲ, ಜಸ್ಟ್ ಯು ಕ್ಯಾನ್ ಸಿ ಓನ್ಲಿ ಇನ್ಸಿಡೆಂಟ್ ರೇ ಅಂಡ್ ರಿಫ್ರಾಕ್ಟೆಡ್ ರೇ. ಪಾರ್ಷಿಯಲ್ ರಿಫ್ಲೆಕ್ಷನ್ ಇರುತ್ತೆ, ಬಟ್ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಲ್ಲ. ಫಾರ್ ಎಕ್ಸಾಂಪಲ್, ಔಟ್ ಆಫ್ 100, ಓಕೆ, ಔಟ್ ಆಫ್ 100 95% of the light is refracting, only 5% of the light reflecting. ಅಂದ್ರೆ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ? 95% ತಾನೆ. ಸೊ ಅದರಿಂದ ಇಲ್ಲಿ ರಿಫ್ರಾಕ್ಷನ್ ನ ಕನ್ಸಿಡರ್ ಮಾಡ್ತಾ ಇರೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನೋಟ್ ನ ಬರೆದ್ರೆ, when angle of incidence is less than critical angle, only the refraction of light ಆಗುತ್ತೆ, ರೈಟ್? ಓಕೆ, ನೌ ಸೊ ನೆಕ್ಸ್ಟ್ ಕೇಸ್ ಹೋಗೋಣ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ಇಲ್ಲಿ ಥೀಟಾ ಐ is less than this theta r, that is angle of refraction. So ಇಲ್ಲಿ c is less than ಅಂತಂದ್ರೆ angle of refraction should be, for a critical angle it should be 90 degree. ಇಲ್ಲಿ 90 degree ಗಿಂತ ಕಮ್ಮಿ ಇದೆ ಅಂದ್ರೆ ಇಲ್ಲಿ ರಿಫ್ರಾಕ್ಷನ್ ಮಾತ್ರ ಆಗೋದು, it is not on the surface ಅಂತ ಅರ್ಥ. Okay, now next one, case 2, when angle of incidence is equal to critical angle. Critical angle ಅಂತಂದ್ರೆ, so critical angle ಯಾವಾಗ ಇರುತ್ತೆ ಅಂತಂದ್ರೆ, angle of refraction is 90 degree in the denser medium. 90 degree in the denser medium ಅಂದ್ರೆ refracted ray should be on the surface, right? So ಅದನ್ನ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ ಕಂಡೀಷನ್ ಏನ್ ಬರೀತೀವಿ? So theta I equals to C when angle of incidence is equal to critical angle. ಏನಾಗುತ್ತೆ ನೋಡೋಣ. ಸೊ ಫಸ್ಟ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ಕೋತೀವಿ. ಸರ್ಫೇಸ್ ವಿತ್ ಸಪರೇಟಿಂಗ್ ಟೂ ಮೀಡಿಯಂ. ಓಕೆ, ಟೂ ಮೀಡಿಯಂ. ಸೊ ದಿಸ್ ಇಸ್ ಎಸ್. ಓಕೆ, ನೆಕ್ಸ್ಟ್ ಇವಾಗ ಇನ್ಸಿಡೆಂಟ್ ರೇ ತಗೋತೀನಿ. ಇನ್ಸಿಡೆಂಟ್ ರೇ, ಸೊ ಇಲ್ಲಿ ಐ ಅಂತ ಮೆನ್ಷನ್ ಮಾಡ್ತೇನೆ, ಆಂಗಲ್ ಆಫ್ ಇನ್ಸಿಡೆಂಟ್ ರೇ. ಓಕೆ, ಇವಾಗ ನಾರ್ಮಲ್, ದಿಸ್ ಇಸ್ ದ ನಾರ್ಮಲ್ perpendicular drawn to the surface with separating two medium. So what if there is no medium
in path of light ray. So light ray would have traveled in the straight path, right? ಇವಾಗ ಏನಾಗ್ತದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್. ಕ್ರಿಟಿಕಲ್ ಆಂಗಲ್ ಪ್ರಕಾರ, ಡೆಫಿನೇಷನ್ ಪ್ರಕಾರ ನೋಡೋದಾದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಇನ್ ದ ರೇರರ್ ಮೀಡಿಯಂ ಶುಡ್ ಬಿ 90 ಡಿಗ್ರಿ. ಓಕೆ, ಸೊ 90 ಡಿಗ್ರಿ ಆಗಬೇಕಾದ್ರೆ ನಮಗೆ this is the path of refracted ray. This is the path of refracted ray. Refracted ray. ಇಲ್ಲೂ ಸಹಿತ ಅಷ್ಟೇ 95% ಆಫ್ ದ ರಿಫ್ರಾಕ್ಷನ್ ಅಂಡ್ 5% ಆಫ್ ದ ರಿಫ್ಲೆಕ್ಷನ್ ಇರುತ್ತೆ. ಅಂದ್ರೆ ಈ ಎರಡು ಫಿನಾಮಿನಾ ನಾವು ಏನಂತ ಕರಿತೀವಿ ಅಂದ್ರೆ, ವೆನ್ ದ ಲೈಟ್ ಈಸ್ ಟ್ರಾನ್ಸ್ಮಿಟಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ, ದರ್ ಈಸ್ ಎ ರಿಫ್ರಾಕ್ಷನ್ ಅಂಡ್ ಪಾರ್ಷಿಯಲ್ ರಿಫ್ಲೆಕ್ಷನ್ ಇರುತ್ತೆ. ಓಕೆ, ಪಾರ್ಷಿಯಲ್ ರಿಫ್ರಾಕ್ಷನ್ ಅಂಡ್ ರಿಫ್ಲೆಕ್ಷನ್ ಇರುತ್ತೆ. ಸೊ ರಿಫ್ಲೆಕ್ಷನ್ ಪಾರ್ಟ್ ತುಂಬಾ ಕಮ್ಮಿ ಇರೋದ್ರಿಂದ ನಾವು ಕನ್ಸಿಡರ್ ಮಾಡಂಗಿಲ್ಲ. ಓಕೆ, ಇಟ್ ಈಸ್ ಓನ್ಲಿ ಅಬೌಟ್ 1% to 4 to 5% ಅಷ್ಟೇ. ಬಟ್ ರಿಫ್ರಾಕ್ಷನ್ ಅನ್ನೋದು ಎಷ್ಟಿರುತ್ತೆ, 95% ಅಂಡ್ ಮೋರ್ ದೆನ್ 95% ಇರುತ್ತೆ. ಸೊ ಅದನ್ನೇ ನಾವು ರಿಫ್ರಾಕ್ಷನ್ ಪಾರ್ಟ್ನ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ this one and this is angle of refraction, that is theta r. Okay, so ಯಾಕೆ ಕ್ರಿಟಿಕಲ್ ಆಂಗಲ್. ಓಕೆ, now so ಇಲ್ಲಿ angle of incidence equals to c. ಓಕೆ, ಇಷ್ಟಾಯ್ತು. ಸೊ ಈ ತರ ಇರುತ್ತೆ. ಬಟ್ ನಮ್ಗೆ ಯಾವ ಫಿನಾಮಿನಾ ಸಿಗುತ್ತೆ, ರಿಫ್ಲೆಕ್ಷನ್ ಸಿಗುತ್ತಾ, ರಿಫ್ರಾಕ್ಷನ್ ಸಿಗುತ್ತಾ, ಮೆಜಾರಿಟಿ ಹೇಳಬೇಕು. ಓಕೆ, ಸೊ ಫಾರ್ ದಿಸ್ ಕಂಡೀಷನ್ ಅಗೇನ್ ಹಿಯರ್ ದ ರಿಫ್ರಾಕ್ಷನ್ ಆಫ್ ಲೈಟ್ ಆಗುತ್ತೆ, ರಿಫ್ಲೆಕ್ಷನ್ ಆಗಲ್ಲ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೌ ನೆಕ್ಸ್ಟ್ ಒನ್ ನಾವು ನೋಡೋದಾದ್ರೆ, when the angle of incidence is greater than the critical angle, this is very important condition. Okay, so ಇಲ್ಲಿ condition ಏನು, when angle of incidence is greater than c, in bracket ಅಲ್ಲಿ ನೀವು ಬರ್ಕೋಬಹುದು I is greater than c ಅಂತ. some textbook they have given this notation. Okay, I is greater than c. so ಈ ತರ ಕನ್ಸಿಡರ್ ಮಾಡಿದಾಗ I'll consider it as a so this is surface, this is surface, next one, and this is incident ray, this is incident ray, and this is a normal at a point of incidence. Okay, normal andre it is the perpendicular drawn. Okay, now ಇವಾಗ ಇದನ್ನ ನಾನು ಇನ್ಸಿಡೆಂಟ್ ರೇ ಅಂತ ತಗೊಂಡೆ. ಓಕೆ, ಸೊ ಇಲ್ಲಿ ನಿಮ್ಗೆ ಏನು ಸಿಗುತ್ತೆ, ಇಲ್ಲಿ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಅಕಾರ್ಡಿಂಗ್ ಟು ಕಂಡೀಷನ್ ಏನಿದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್. ಸೊ ಇಲ್ಲಿ ನೀವು ನೋಡ್ಬೋದು, ವೆನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ಸ್ ಟು ಸಿ ಇದ್ದಾಗ ರಿಫ್ರಾಕ್ಟೆಡ್ ರೇ ಎಲ್ಲಿದೆ, ಆನ್ ದ ಸರ್ಫೇಸ್ ಆಫ್ ದ ಮೀಡಿಯಂ, ರೈಟ್? ಸೊ ಇದು ಒಂದು ಮೀಡಿಯಂ, ಇದೊಂದು ಮೀಡಿಯಂ. ಸೊ ಇಲ್ಲಿ ನಾನು ರೇರರ್ ಮೀಡಿಯಂ ಅಂತ ಬರೀತೀನಿ, ಇಲ್ಲಿ ಇಟ್ ಈಸ್ ಅ ಡೆನ್ಸರ್ ಮೀಡಿಯಂ. ಓಕೆ, ಸೊ ದಿಸ್ ಇಸ್ ರೇರರ್ ಮೀಡಿಯಂ ಅಂಡ್ ದಿಸ್ ಇಸ್ ಡೆನ್ಸರ್ ಮೀಡಿಯಂ. ಸೊ ಇಲ್ಲಿ ಯಾವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್ ಇದ್ದಾಗಲೇ ದ ರಿಫ್ರಾಕ್ಟೆಡ್ ರೇ ಆನ್ ದ ಸರ್ಫೇಸ್ ಆಫ್ ದ ಮೀಡಿಯಂ ವಿತ್ ಸಪರೇಟಿಂಗ್ ಟೂ, ದಟ್ ಈಸ್ ರೇರರ್ ಮೀಡಿಯಂ ಆಸ್ ವೆಲ್ ಆಸ್ ಡೆನ್ಸರ್ ಮೀಡಿಯಂ. ಅದೇ ನಾನು ಇನ್ನೂ ಸ್ವಲ್ಪ ಇಂಕ್ರೀಸ್ ಮಾಡಿದ್ರೆ, ಆಂಗಲ್ ಇಂಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಸೊ ಫಸ್ಟ್ ನೋಡಿ, ಇನ್ಸಿಡೆಂಟ್ ಆಂಗಲ್ ವೆರಿ ಸ್ಮಾಲ್ ಇದ್ದಾಗ ಈ ತರ ಇತ್ತು. ಅದನ್ನ ಇನ್ಕ್ರೀಸ್ ಮಾಡಿದಾಗ, ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಇನ್ಕ್ರೀಸ್ ಮಾಡಿದಾಗ ರಿಫ್ರಾಕ್ಟೆಡ್ ರೇ ಆನ್ ದ ಸರ್ಫೇಸ್ ಅಲ್ವಾ, ಆನ್ ದ ಸರ್ಫೇಸ್ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಈ ತರ ಬೆಂಡ್ ಆಗುತ್ತೆ, ರೈಟ್? ಸೊ ಇದನ್ನ ನಾವು ಇಲ್ಲಿ ತೋರಿಸ್ತಾ ಇದೀವಿ. ಓಕೆ, ಸೊ ಯಾವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆಂಗಲ್ ಆಗುತ್ತೆ, ಅವಾಗ ಏನಾಗುತ್ತೆ ಅಂತಂದ್ರೆ, the ray of light bounce back into the same medium. So ಇದನ್ನ ನಾವು reflected ray ಬಟ್ ಇಲ್ಲಿ ಯಾವುದೇ ತರ, ಇಲ್ಲಿ 95% ರಿಫ್ಲೆಕ್ಷನ್ ಅಲ್ಲ, 100% ರಿಫ್ಲೆಕ್ಷನ್ ಆಗುತ್ತೆ. ಯಾವುದೇ ರೇ ಆಚೆ ಹೋಗಲ್ಲ, ಈ ಪಾಯಿಂಟ್ ಇಂದ ಈ ಕಡೆ ಹೋಗೋದೇ ಇಲ್ಲ, ಎಲ್ಲ ಲೈಟ್ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಸೊ ಐ ನೇಮ್ ಇಟ್ ಆಸ್ ಎ ರಿಫ್ಲೆಕ್ಟೆಡ್ ರೇ. ಸೊ ಯಾವ ಕಂಡೀಷನ್ಗೆ, ವೆನ್ ಥೀಟಾ ದಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್. ಸೊ ಇದನ್ನ ನಾವು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿಬಹುದು.
ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್. ಯಾವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಯಾವುದು 2 ಪಾಯಿಂಟ್ಸ್ ಇದೆ ನಮಗೆ, ರಿಫ್ಲೆಕ್ಷನ್ ಲಾಸ್ ಅಂಡ್ ಲಾಸ್ ಆಫ್ ರಿಫ್ರಾಕ್ಷನ್ 2 ಪಾಯಿಂಟ್ಸ್ ಇದೆ. ಆಂಗಲ್ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ, ಫಸ್ಟ್ ಪಾಯಿಂಟ್ ಇಟ್ ಇಸ್ ಸೇಮ್ ಫಾರ್ ಬೋತ್. ಸೊ ಸೆಕೆಂಡ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ರಿಫ್ಲೆಕ್ಷನ್ ಪಾರ್ಟ್ ಆಸ್ ವೆಲ್ as ರಿಫ್ರಾಕ್ಷನ್ ಪಾರ್ಟ್. ರಿಫ್ಲೆಕ್ಷನ್ ಪಾರ್ಟ್ ಅಲ್ಲಿ ಏನು ಹೇಳುತ್ತೆ, ಆಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್, angle of incidence that is equal to angle of reflection, right? ಅಥವಾ ನೀವು ಈ ತರನು ಬರೀಬಹುದು, angle of incidence that is equal to angle of reflection ಅಂತಾನು ಬರೀಬಹುದು. This is for reflection, okay? This is for reflection. ಮತ್ತೆ ರಿಫ್ರಾಕ್ಷನ್ ಗೆ ಸೆಕೆಂಡ್ ಪಾಯಿಂಟ್, ರಿಫ್ರಾಕ್ಷನ್ ಗೆ ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಂ that is given by sin I divided by sin R, right? ಸೊ ಇಲ್ಲಿ ಈ ತರ ರೇ ಬೆಂಡ್ ಆಗುತ್ತೆ. ಸೊ ಇದನ್ನ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತದೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತದೆ. ಇಟ್ ಈಸ್ ನಾಟ್ ಜಸ್ಟ್ ರಿಫ್ಲೆಕ್ಷನ್, ಇಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೀವು ಕೇಳ್ಬೋದು, ಸರ್ ಯಾಕೆ ಇದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಕರಿತೀರಾ, ಜಸ್ಟ್ ರಿಫ್ಲೆಕ್ಷನ್ ಅಂತ ಕರಿಬಹುದಲ್ಲ ಅಂತ ನಿಮಗೆ ಡೌಟ್ ಇರುತ್ತೆ. ಸೊ ಇಲ್ಲಿ ರಿಫ್ಲೆಕ್ಷನ್ ಅಂತಂದ್ರೆ ದೇರ್ ಇಸ್ ಅ ಸಮ್ ಪಾರ್ಟ್ ಆಫ್ ಲೈಟ್ ಈಸ್ ಗೆಟಿಂಗ್ ರಿಫ್ರಾಕ್ಟೆಡ್ ಇನ್ ಟು ಅದರ್ ಮೀಡಿಯಂ. ಬಟ್ ಯಾವಾಗ 100% ಆಫ್ ದ ಲೈಟ್ ಈಸ್ ರಿಫ್ಲೆಕ್ಟಿಂಗ್ ಇನ್ ಟು ದ ಸೇಮ್ ಮೀಡಿಯಂ ಅಂತ ಅಂದಾಗ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಅಲ್ಲಿ 100% ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಯಾಕೆ ಇಂಟರ್ನಲ್ ಅಂತ ಕರಿತೀವಿ, ಇಲ್ಲಿ ನೋಡಿ, ಇದನ್ನ ನಾನು ರೇರರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡಿದ್ವಿ, ಇದನ್ನ ಡೆನ್ಸರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡಿದೀನಿ. ಸೊ ಇಲ್ಲಿ ರೇರರ್ ಮೀಡಿಯಂಗೆ ಯಾವುದೇ ತರ ಲೈಟ್ ಹೋಗ್ತಿಲ್ಲ, ಎಲ್ಲ ಲೈಟ್ ಕಮಿಂಗ್ ಬ್ಯಾಕ್ ಇನ್ ಟು ದ ಡೆನ್ಸರ್ ಮೀಡಿಯಂ ಇಟ್ ಸೆಲ್ಫ್. ಸೊ ಅದರಿಂದ ನಾವು ಇಲ್ಲಿ 100% ರಿಫ್ಲೆಕ್ಷನ್ ಅಂತ ಕರಿತೀವಿ. ಆ 100% ರಿಫ್ಲೆಕ್ಷನ್ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಹೋಪ್ ಯು ಗಾಟ್ ಇಟ್, ಓಕೆ? ಸೊ ನಿಮಗೆ ಒಂದ್ಸತಿ ರೀಕಾಲ್ ಮಾಡೋಣ. ಯಾವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಲೆಸ್ ದನ್ ಕ್ರಿಟಿಕಲ್ ಆಂಗಲ್ ಇರುತ್ತೆ, ರಿಫ್ರಾಕ್ಷನ್ ಆಗತ್ತೆ, ಮೆಜಾರಿಟಿ, ಓಕೆ? ರಿಫ್ರಾಕ್ಷನ್ ಆಗುತ್ತೆ. ಸೊ ರಿಫ್ರಾಕ್ಷನ್ ಆಸ್ ವೆಲ್ as ರಿಫ್ರಾಕ್ಷನ್ ಆಗುತ್ತೆ ಅನ್ಕೊಳ್ಳಿ. ಬಟ್ ಇಲ್ಲಿ 95% ಆಫ್ ದ ರಿಫ್ರಾಕ್ಷನ್ ಅಂಡ್ ರಿಫ್ಲೆಕ್ಷನ್ ಎಷ್ಟಾಗುತ್ತೆ, ಓನ್ಲಿ ಅಪ್ ಟು 5% ಆಗುತ್ತೆ. ಸೊ ಅದರಿಂದ ನಾವು ಈ ಪಾಠ ತಗೊಂತೀವಿ, ಓಕೆ? ಮತ್ತೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್ ಇದ್ದಾಗ ಸೇಮ್ ಫೆನೋಮೆನ. ಬಟ್ ಇಲ್ಲಿ ಏನಾಗುತ್ತಂದ್ರೆ ರಿಫ್ರಾಕ್ಟೆಡ್ ರೇ ಆರ್ ಈಸ್ ಆನ್ ದ ಸರ್ಫೇಸ್ ಸಪರೇಟಿಂಗ್ ಟು ಮೀಡಿಯಾ, ಓಕೆ? ಸೊ ಮತ್ತೆ ಲಾಸ್ಟ್ ಕೇಸ್ ಏನಿದೆ, ಥೀಟಾ ಐ ಇಸ್ ಗ್ರೇಟರ್ ದನ್ ಸಿ, ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದನ್ ಸಿ. ಇಲ್ಲಿ ನೀವು ಫಸ್ಟ್ಗೆ ರಿಫ್ಲೆಕ್ಷನ್ ಆಗುತ್ತೆ, ಬಟ್ ಪರ್ಸೆಂಟೇಜ್ ನೋಡಿದ್ರೆ 95% ಆಫ್ ದ ರಿಫ್ರಾಕ್ಷನ್ ಅಂಡ್ 5% ಈಸ್ ರಿಫ್ಲೆಕ್ಷನ್. ಸೊ ಅದರಿಂದ ನಾವು ಮೆಜಾರಿಟಿನ ಕನ್ಸಿಡರ್ ಮಾಡಿದಾಗ ರಿಫ್ರಾಕ್ಷನ್ ಪಾರ್ಟ್ ಬಗ್ಗೆ ಮಾತ್ರ ಮಾತಾಡ್ತಿರೋದು, ಓಕೆ? ಸೊ ಎರಡು ಕೇಸಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಸೊ ಈ ಎರಡು ಕೇಸ್ಗಳಲ್ಲಿ ರಿಫ್ರಾಕ್ಷನ್ ಆಗತ್ತೆ, ಮೆಜಾರಿಟಿ, ಓಕೆ? ರಿಫ್ರಾಕ್ಷನ್ ಆಗುತ್ತೆ. ಬಟ್ ಈ ಕೇಸ್ ಎಲ್ಲ ಏನಾಗುತ್ತೆ ಅಂದ್ರೆ ರಿಫ್ಲೆಕ್ಷನ್ ಆಗುತ್ತೆ. ಈ ಎರಡು ಕೇಸಲ್ಲಿ ನೋಡೋದು 5% ರಿಫ್ಲೆಕ್ಷನ್ ಆದ್ರೂ ನೋಡ್ತಾ ಇದ್ರಾ, ಬಟ್ ಲಾಸ್ಟ್ ಕೇಸಲ್ಲಿ 100% ರಿಫ್ಲೆಕ್ಷನ್ ಆಗುತ್ತೆ, 100% ರಿಫ್ಲೆಕ್ಷನ್ ಆಗುತ್ತೆ. ಅದರಿಂದ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ, TIR. ಗಾಟ್ ಇಟ್? ಸೊ TIR ನ ಯಾವ ತರ ಡಿಫೈನ್ ಮಾಡಬಹುದು, ಇದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಯಾವ ತರ ಡಿಫೈನ್ ಮಾಡಬಹುದು? ಸಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ is the phenomena in which angle of incidence, okay, ಅಥವಾ incident ray in the denser medium, okay, reflect back into the same medium when angle of incidence is greater than critical angle ಅಂತ ಕರಿಬಹುದು. ಯಾವಾಗ ರಿಫ್ರಾಕ್ಟೆಡ್ ಆಂಗಲ್ 90 ಡಿಗ್ರಿ ಇದ್ರೆ ಅದನ್ನ ಕ್ರಿಟಿಕಲ್ ಆಂಗಲ್ ಅಂತ ಕರಿತಿದ್ವಿ. ಅದೇ I is greater than C ಅಂತಂದ್ರೆ ಅದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಸಿಂಪಲ್, ಓಕೆ? ನೆಕ್ಸ್ಟ್, ರಿಲೇಶನ್ಶಿಪ್ ಬಿಟ್ವೀನ್ ಕ್ರಿಟಿಕಲ್ ಆಂಗಲ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್. ನೋಡಿ, ಇದನ್ನ ನಾನು ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಓಕೆ? ಸಪರೇಟಿಂಗ್ ಟು ಮೀಡಿಯಮ್ಸ್, ಓಕೆ? ನೆಕ್ಸ್ಟ್, ಇದನ್ನ ಇನ್ಸಿಡೆಂಟ್ ರೇ, ದಿಸ್ ಇಸ್ ಇನ್ಸಿಡೆಂಟ್ ರೇ. ನೆಕ್ಸ್ಟ್, this is normal. Next,
total internal reflection. Total internal reflection. Total internal reflection. TIR. Total internal reflection. So illi nanu angle of incidence, okay, TI, and this is angle of reflection, and this is ಏನಾಗಿರುತ್ತೆ, this is theta equals to that is 90 degree, that is theta r. ಇವಾಗ ಅವ್ರು ಕೇಳ್ತಿರೋದು ಕ್ರಿಟಿಕಲ್ ಆಂಗಲ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಅಂದ್ರೆ ನಾವು ಈ ಪಾರ್ಟ್ನ ಮಾತ್ರ ತಗೊಳ್ಳೋದು. ಓಕೆ, ಸೊ ಈ ಪಾರ್ಟ್ನ ನಾವು ಕನ್ಸಿಡರ್ ಮಾಡಂಗಿಲ್ಲ, ಈ ಪಾರ್ಟ್ನ ನಾವು ಕನ್ಸಿಡರ್ ಮಾಡಂಗಿಲ್ಲ. ಓಕೆ, ಯಾವಾಗ 90 ಡಿಗ್ರಿ ಇರುತ್ತೆ angle of refraction? When equals to C. Okay, so now consider this is a water medium and this is air medium. Okay, this is water medium, okay, or glass medium antanu consider ಮಾಡ್ಕೊಳ್ಳಿ. Water or glass medium, this is purely air medium. Compared to water as well as glass, this is a rarer medium. Okay, now so illi the ray of light is traveling from denser medium consider ಮಾಡಬೇಕು. This is the denser medium. Okay, you can consider example a water and a glass. Okay, so next idralli rarer medium example air consider ಮಾಡಬಹುದು. Okay, now so according to law of refraction, ಸೊ ನೀವು ಕೇಳ್ಬೋದು ಸರ್ ನಾವು ಯಾಕೆ ಲಾ ಆಫ್ ರಿಫ್ಲೆಕ್ಷನ್ ಯೂಸ್ ಮಾಡ್ತಲ್ಲ, ಇಲ್ಲಿ ರಿಫ್ಲೆಕ್ಷನ್ ಪಾರ್ಟೇ ಇಲ್ಲ, ಓನ್ಲಿ ರಿಫ್ರಾಕ್ಷನ್ ಪಾರ್ಟ್ ಇದೆ. ಎಸ್ ಅಫ್ ಕೋರ್ಸ್ ಪಾರ್ಷಿಯಲ್ ರಿಫ್ಲೆಕ್ಷನ್ ಇದೆ, ಬಟ್ ಇಟ್ ಇಸ್ ಓನ್ಲಿ ವೆರಿ ಸ್ಮಾಲ್ ಅಮೌಂಟ್, ದಟ್ ಈಸ್ 5%, ಅಪ್ ಟು 5%, ನಾಟ್ 5%, ಅಪ್ ಟು 5%, ಮ್ಯಾಕ್ಸಿಮಮ್ ಅಷ್ಟೇ ಇರುತ್ತೆ. ಓಕೆ, ಸೊ ಇಲ್ಲಿ ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ರಾಕ್ಷನ್ ನೋಡಿದಾಗ ಇಲ್ಲಿ ಏನು ಹೇಳುತ್ತೆ, ಮ್ಯೂ ಈಕ್ವಲ್ ಟು ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಅಂತ. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ sin theta I divided by sin theta r. Okay, refraction ಆಗಿರೋದ್ರೆ ಕ್ಯಾಪಿಟಲ್ ಲೆಟರ್ ಬರೀತೀನಿ, theta r. Okay, now so what does it mean? The light ray is traveling from medium 1 to medium 1 to medium 2. Okay, so ಅದರ ಪ್ರಕಾರ ನಾವು ನೋಡೋದಾದ್ರೆ medium 1 ಅಲ್ಲಿ medium 1, okay, this is medium 1, ಯಾವುದು ಡೆನ್ಸರ್ medium. So refractive index of second medium, first medium ತಾನೆ. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎಲ್ಲಿಂದ ಟ್ರಾವೆಲ್ ಆಗ್ತಿರೋದು, ಇಲ್ಲಿಂದ. ಸೊ ಇದನ್ನು ನಾನು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 1 and this is refractive index of 2. Okay, so refractive index of 1 that equal to sin angle of incidence that equals to mu 2 sin of angle of refraction. ಓಕೆ, ಸೊ ಇಲ್ಲಿ ನಾನು ರೀಅರೇಂಜ್ ಮಾಡ್ತೀನಿ. ರೀಅರೇಂಜ್ ಮಾಡಿದಾಗ mu 2 ಡಿವೈಡೆಡ್ ಬೈ mu 1 that equals to, ಓಕೆ, ಇಲ್ಲಿ sin theta I ಡಿವೈಡೆಡ್ ಬೈ sin theta r. ಸೊ ಇಷ್ಟು ಬರ್ದಾದ್ಮೇಲೆ ನೀವು ನೋಡಿ theta mu 1 and mu 2. mu 1 ಏನಿದೆ, mu 1 ವಾಟರ್ ಆರ್ ಗ್ಲಾಸ್ ಮೀಡಿಯಂ ಇದೆ. ಓಕೆ, ಸೊ mu 2 ಡಿವೈಡೆಡ್ ಬೈ mu 1 ಅಂದ್ರೆ ಇಲ್ಲಿನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ, ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಓಕೆ, ಜಸ್ಟ್ ರೀಅರೇಂಜಿಂಗ್. ಸೊ mu 2 ವ್ಯಾಲ್ಯೂ ಏರ್ ಇರೋದು, ಓಕೆ, mu 2 ವ್ಯಾಲ್ಯೂ ಏರ್ ಇರೋದು 1 ಡಿವೈಡೆಡ್ ಬೈ mu. ಈ mu 1 ನ ನಾನು mu ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, mu 1 ನ mu ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕೆ mu 1 ನ mu ಅಂತ ಯಾಕೆ ಕನ್ಸಿಡರ್ ಮಾಡ್ತಾನೆ, ಇಟ್ ಕ್ಯಾನ್ ಬಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಆರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಗ್ಲಾಸ್. ಓಕೆ, ಈ ಎರಡು ಇರೋದ್ರಿಂದ ನಾನು ಜಸ್ಟ್ ಮ್ಯೂ ಅಂತ ಬರೀತೀನಿ. ಆಮೇಲೆ ಈ mu 2 ವ್ಯಾಲ್ಯೂ ಯಾಕೆ 1 ಆಗುತ್ತಂದ್ರೆ ಏರ್ ಇದೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್
refractive index of air is 1. Okay, so ಇಲ್ಲಿ refractive index of air is 1 ಅಂತಂದ್ರೆ mu2 becomes 1, that is equal to sin theta I, sin as it is theta I ಯಾವ್ದಕ್ಕೆ equal ಇದೆ, c divided by sin 90 degree. Okay, so ನೋಡಿ mu2, this becomes 1 because refractive index of air is 1, mu1, that is refractive index of medium 1. So that means you can use water or glass. So water use ಮಾಡ್ಕೊಂಡ್ರೆ refractive index of water, glass use ಮಾಡ್ಕೊಂಡ್ರೆ refractive index of glass. ಮತ್ತೆ sin theta I, theta I ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್ ಇದೆ, critical angle ಗೆ. So sin theta I becomes c, sin theta r, sin theta r ಎಷ್ಟಿದೆ, 90 degree. So ಇಲ್ಲಿ theta r is 90 degree. Okay, theta I is c. ಇಷ್ಟ ಆಯ್ತು. ಓಕೆ, ಸೊ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್, ಫೈನಲಿ ಎಷ್ಟು ಸಿಕ್ಕಿದೆ ನಮಗೆ, 1 by omega, ಸಾರಿ mu, that is equal to sin c divided by sin 90, it is a 1. So finally you have a relation 1 by mu sin c. So this is the relation between refractive index and critical angle. Okay, so ಅಥವಾ ನೀವು ಈ ತರನು ಬರಿಬಹುದು, sin c that is equal to 1 by mu. Okay, ಅಥವಾ mu equals to 1 by sin c ಅಂತಾನು ಬರಿಬಹುದು. ಸಪೋಸ್ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ನ ಬರ್ಕೊಂಡ್ರೆ ಯಾವ ತರ ಬರಿಬಹುದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ದಟ್ ಈಸ್ ಈಕ್ವಲ್ ಟು ಕ್ರಿಟಿಕಲ್ ಆಂಗಲ್ ಆಫ್ ದ ಗ್ಲಾಸ್ ನು ಫೈಂಡ್ ಮಾಡಬಹುದು. ಯಾವಾಗ ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಇರುತ್ತಲ್ಲ, ಅವಾಗ ಕ್ರಿಟಿಕಲ್ ಆಂಗಲ್ ಆಫ್ ವಾಟರ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, so this is general formula. Okay, so mu that is nothing but critical angle. Okay, so refractive index is inversely proportional to critical angle. Critical angle inversely proportional. ಏನ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇತ್ತಂದ್ರೆ ಕ್ರಿಟಿಕಲ್ ಆಂಗಲ್ ಕಮ್ಮಿ ಇರತ್ತಾ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇತ್ತಂದ್ರೆ ಕ್ರಿಟಿಕಲ್ ಆಂಗಲ್ ಜಾಸ್ತಿ ಇರತ್ತಾ. ಸೊ ದಿಸ್ ಇಸ್ ಆಲ್ ಅಬೌಟ್ ರಿಲೇಷನ್ ಬಿಟ್ವೀನ್ critical angle and refractive index. So this is critical angle and refractive, inversely proportional. Okay, so next, factors affecting critical angle. So critical angle ಯಾವ್ದ್ರ ಮೇಲೆ ಬೇಸ್ ಆಗಿರತ್ತ. So just previous case ನೋಡಿದಾಗ it is depends on refractive index. Okay, it is based on sin c that is equal to 1 by mu. Critical angle is inversely proportional to refractive index. So refractive index ಯಾವ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಟೆಂಪರೇಚರ್. ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗುತ್ತೆ, ಮಾಲಿಕ್ಯೂಲ್ಸ್, ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಜಾಸ್ತಿ ಆಗುತ್ತೆ. ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಯಾವಾಗ ಜಾಸ್ತಿ ಆಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಆಗುತ್ತೆ. ಫಸ್ಟ್ ಫ್ಯಾಕ್ಟರ್. ಸೆಕೆಂಡ್ ಒನ್, ಕಲರ್ ಅಥವಾ ವೇವ್ ಲೆಂತ್ ಆಫ್ ಲೈಟ್. ಓಕೆ, ವೇವ್ ಲೆಂತ್ ಆಫ್ ಲೈಟ್ ತಗೊಂಡಾಗ ನೀವು ಡಿಸ್ಪರ್ಷನ್ ಆಫ್ ಲೈಟ್ ಅಲ್ಲಿ ಇನ್ ಡೀಟೇಲ್ ಆಗಿ ಕಲಿತೀರಾ. ಓಕೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವೈಲೆಟ್ ಕಲರ್ ಈಸ್ ಮೋರ್ ಕಂಪೇರ್ಡ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೆಡ್ ಕಲರ್. ಅಂದ್ರೆ ಯಾವುದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇರುತ್ತಲ್ಲ ಅದಕ್ಕೆ ಏನಾಗಿರುತ್ತಂದ್ರೆ ಡಿವೇಟ್ ಆಗಲ್ಲ, ಇಟ್ ಕ್ಯಾನ್ ಟ್ರಾವೆಲ್ ಅನ್ಡಿವೇಟೆಡ್. ವೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೋರ್ ಇದ್ರೆ ಏನಾಗುತ್ತೆ, ಅದು ಬೆಂಡ್ ಆಗತ್ತೆ. ಅದು ಡಿಸ್ಪರ್ಷನ್ ಆಫ್ ಲೈಟ್ ಅಲ್ಲಿ ನೀವು ಇನ್ ಡೀಟೇಲ್ ಆಗಿ ಕಲಿತೀರಾ. ಸೊ ಇಂಡೈರೆಕ್ಟ್ ಆಗಿ ಈ ಕ್ರಿಟಿಕಲ್ ಆಂಗಲ್ ಡಿಪೆಂಡ್ಸ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸ್ವಲ್ಪ ನೀವು ಪ್ರೀವಿಯಸ್ ಲೆಕ್ಚರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ medium anta. Okay, so first one, color of the wavelength of light. Okay, color or wavelength of light. Next one, temperature. So temperature increase ಆದ್ರೆ ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತಲ್ಲ, if temperature increases refractive index decreases. Okay, ಇಲ್ಲಿ ಕಲರ್ ತಗೊಂಡ್ರೆ refractive index of red color is less than refractive index of violet color. Okay, ಅಥವಾ ನೀವು ಈ ತರ ಬರಿಬಹುದು, refractive index of violet color is more than refractive index of red color. Got it? Okay, so ಇದು
ಈ ಫಾರ್ಮುಲಾಗೆ ರಿಲೇಟೆಡ್ ಆಗಿರುತ್ತೆ. ಈ ಫಾರ್ಮುಲಾಗೆ ರಿಲೇಟೆಡ್ ಆಗುತ್ತೆ. sin c that is equal to 1 by mu. So these are the two dependent factors. So first one color or wavelength of light, second one temperature. So next one total internal reflection. Already definition ಬರ್ದಿದೀವಿ. ಏನಂತಂದ್ರೆ total internal reflection definition ಬರ್ದಿದೀವಿ, ಬಟ್ ಮತ್ತೊಂದು ಸತಿ ನೋಡೋಣ. ಓಕೆ, ಸೊ 3 cases ಒಟ್ಟಿಗೆ ನೋಡೋಣ. So this is the surface I'm considering. This is surface. And first one, incident ray. ಈ ಥರ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಈ ಥರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಈ ಥರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಥರ್ಡ್ ಒನ್ ಈ ಥರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕೇಸ್ ಕನ್ಸಿಡರ್ ಮಾಡಿದಾಗ ಎಟ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಓಕೆ, ಫಸ್ಟ್ ಲೆಟ್ ಮೀ point out where is the point of incidence. This is the point of incidence. This is the point of incidence and this is the point of incidence. So normal consider madadaga it is the perpendicular drawn. Okay, so this is a perpendicular drawn and this is also perpendicular drawn. This is a normal and this is also normal and this is also normal. So 3 cases consider madadini. So ಇಲ್ಲಿಂದ ಇನ್ಸಿಡೆಂಟ್ ರೇಸ್ ಹೋಗ್ತಾ ಇರೋದು. ಓಕೆ, ಸೊ ಇದು ಡೆನ್ಸರ್ ಮೀಡಿಯಂ, ದಿಸ್ ಇಸ್ ಅ ರೇರರ್ ಮೀಡಿಯಂ. ಸೊ ಯಾವಾಗ ಇಲ್ಲಿ ನೋಡಿ ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಇದೆ, ಆಂಗಲ್ ಆಫ್ ರಿಫ್ರಾಕ್ಷನ್ ಆಲ್ಸೋ 0. ಸೊ ಅದರಿಂದ ರಿಫ್ರಾಕ್ಟೆಡ್ ರೇ ಟ್ರಾವೆಲ್ಸ್ ಇನ್ ದ ಸೇಮ್ ಪಾತ್, ಚೇಂಜ್ ಆಗಲ್ಲ. ದಿಸ್ ಈಸ್ ಇಲ್ಲಿ ರಿಫ್ರಾಕ್ಷನ್ ಆಗತ್ತೆ, refraction, only refraction. Okay, of course there is a 5% of reflection, but now consider ಮಾಡ್ತಿಲ್ಲ. Okay, so next one, ಇಲ್ಲಿ angle of incidence is 0, hence angle of refraction is also 0. ನೀವು 90 ಡಿಗ್ರಿ ಅನ್ಕೋಬೇಡಿ. ಓಕೆ, ಯಾಕೆ ಅಂತಂದ್ರೆ ವಿ ಆರ್ ಮೆಜರಿಂಗ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್. ನೋಡಿ, ನಾರ್ಮಲ್ ಮತ್ತೆ ಇನ್ಸಿಡೆಂಟ್ ರೇ ಆನ್ ದ ಸೇಮ್ ಲೈನ್, ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 0. ಸೊ ಇಲ್ಲಿ this is angle of incidence, this is also angle of incidence. So illi angle of incidence is a small angle of incidence, small antandre less than critical angle anta consider ಮಾಡ್ತೀನಿ. So less than critical angle consider ಮಾಡಿದಾಗ refracted ray ಈ ತರ ಬೆಂಡ್ ಆಗುತ್ತೆ, ಈ ತರ. ಸೊ ಇಲ್ಲೂ ಸಹಿತ ನಿಮಗೆ ರಿಫ್ರಾಕ್ಷನ್ ಸಿಗುತ್ತೆ, ರಿಫ್ರಾಕ್ಟೆಡ್ ರೇ, ಬಟ್ ಇಲ್ಲಿ ಸಹಿತ ನಿಮಗೆ ರಿಫ್ರಾಕ್ಷನ್ ಸಿಗುತ್ತೆ. ಇಲ್ಲಿ ನೆಕ್ಸ್ಟ್ ಕಂಡೀಷನ್ ನೀವು ನೋಡ್ಬೋದು, ಥೀಟಾ ಐ ದ್ಯಾಟ್ ಈಕ್ವಲ್ಸ್ ಟು ಕ್ರಿಟಿಕಲ್ ಆಂಗಲ್. ಸೊ ಕ್ರಿಟಿಕಲ್ ಆಂಗಲ್ ತಗೊಂಡಾಗ ನಿಮಗೆ ರಿಫ್ರಾಕ್ಟೆಡ್ ರೇ ಆನ್ ದ ಸರ್ಫೇಸ್ ನೀವು ನೋಡ್ಬೋದು ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ 90 ಡಿಗ್ರಿ. ಸೊ ದಿಸ್ ಈಸ್ ರಿಫ್ರಾಕ್ಟೆಡ್ ರೇ, ರಿಫ್ರಾಕ್ಷನ್ ಆಗ್ತಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಒನ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿಂದ ನಾರ್ಮಲ್ನ ಕನ್ಸಿಡರ್ ಮಾಡ್ತೀನಿ. ನಾರ್ಮಲ್ and you can observe here angle of incidence theta I. So if theta I is greater than critical angle of incidence is greater than critical angle, ಇಲ್ಲಿ ನಿಮಗೆ angle of reflection, ಇಲ್ಲಿ ನೋಡಿ small letter r, ಇಲ್ಲಿ small capital letter r indicates refraction, small letter r indicates reflection. So ಇಲ್ಲಿ ನಿಮಗೆ total internal reflection ಸಿಗುತ್ತೆ. ಓಕೆ, ಇದನ್ನು ನಾವು TIR ಅಂತ ಕರಿತೀವಿ. ಗಾಟ್ ಇಟ್? ಸೊ ಇಲ್ಲಿ ನೋಡಿ 4 ಕೇಸಸ್ ತಗೊಂಡಿನಿ. when theta is equal to 0, when theta is less than c, when theta is equals to c and theta is greater than
C. That is the angle of incidence 0, angle of incidence less than critical angle of incidence is equal to critical angle, and angle of incidence is greater than critical angle. So these are the 4 cases. Okay, so this is the reflected ray, and the first 3 cases you can see refraction. The last case it is a reflection. Okay, next one. Total internal reflection andre already here. When the ray of light is traveling in a denser medium at a point of incidence, okay, the ray will be reflected back into the same medium. At what condition? When angle of incidence is greater than critical angle iddaga. So adanne helodu, the phenomena in which ray of light with angle of incidence is greater than critical angle gets reflected into the optically denser medium at the surface of separation is called total internal reflection. Okay, already explain ಮಾಡಿದೀನಿ. ಇಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ತರ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದೀನಿ. ಆಮೇಲೆ ಜನರಲಿ ಕಂಡೀಷನ್ಸ್ ಕೇಳ್ತಾರೆ, ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ. ನೀವು ಕೇಳ್ಬೋದು, ಸರ್ ಇನ್ಸ್ಟೆಡ್ ಆಫ್ ಕನ್ಸಿಡರಿಂಗ್ ರೇ ಈಸ್ ಟ್ರಾವೆಲಿಂಗ್ ಇನ್ ಎ ಡೆನ್ಸರ್ ಮೀಡಿಯಂ, ವಾಟ್ ಇಫ್ ಐ ಕನ್ಸಿಡರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಥವಾ ಇನ್ಸಿಡೆಂಟ್ ರೇ ಈಸ್ ಟ್ರಾವೆಲಿಂಗ್ ಇನ್ ದ ರೇರರ್ ಮೀಡಿಯಂ. ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೋಡೋಕ್ಕಾಗತ್ತಾ? ಇಲ್ಲ. No. So ray must travel from denser medium to rarer medium. ಆವಾಗಲೇ ನಿಮಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಿಗುತ್ತೆ. ಓಕೆ, ಸೊ ಯಾವಾಗಲೂ ರೇ ದಟ್ ಈಸ್ ಇನ್ಸಿಡೆಂಟ್ ರೇ ಶುಡ್ ಬಿ ಇನ್ ದ ಡೆನ್ಸರ್ ಮೀಡಿಯಂ ಫಾಸ್ಟ್ ಅಂಡ್ ಇಟ್ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಆವಾಗ ನಿಮಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಿಗುತ್ತೆ. ಆಮೇಲೆ ಇನ್ನೊಂದು ಕಂಡೀಷನ್ ಇದೆ, ಥೀಟಾ ಐ ಅಂಡ್ ಸಿ ರಿಲೇಷನ್. ಯಾವ ಕಂಡೀಷನ್ಗೆ ನಮಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಿಗುತ್ತೆ? theta I equals to 0, theta I is less than C, and theta I equals to C, theta I is less than C. So last condition, that is theta I greater than C alva. So ಇಲ್ಲಿ first case theta I is equal to 0, total internal reflection ಆಗಲ್ಲ, only refraction. Theta I is less than C, that is less than critical angle ಇದ್ದಾಗ again it is a refraction. When theta I equals to 0 andre angle of incidence is equal to critical angle. So illu saita refraction agutte, the refracted ray on the surface of the medium. Okay, the last case, that is angle of incidence is greater than critical angle, that is theta I is greater than C, then total internal reflection namge ಕಾಣಿಸುತ್ತೆ, illandre ಕಾಣಿಸಲ್ಲ. Okay, those are the 2 conditions. So illi the light must travel from denser medium to rarer medium. ಸೊ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂಗೆ ಹೋಗ್ಬೇಕು, ಆವಾಗ ತಾನೇ ನಿಮಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೋಡಕ್ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಸೆಕೆಂಡ್ ಒನ್, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್ ಫಾರ್ ದ ಪೇರ್ ಆಫ್ ಮೀಡಿಯಂ. ಸೊ ವಾಟ್ ಇಸ್ ದ ಕಂಡೀಷನ್ ಫಾರ್ ದಟ್? theta I is greater than critical angle. In some textbook they have given I is greater than C. Both are same. Okay, so these are the 2 important conditions for total internal reflection to occur. ಓಕೆ, ಬರಬೇಕಂದ್ರೆ ಈ 2 ಕಂಡೀಷನ್ಸ್ ಬೇಕೇ ಬೇಕು. ಸೊ ನೆಕ್ಸ್ಟ್ ಒನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇನ್ ಅವರ್ ಡೇ ಟು ಡೇ ಲೈಫ್. ನೀವು ಈ ಫಿಗರ್ಸ್ನ ನೋಡಿ. ಸೊ ಫಸ್ಟ್ ಒನ್, ನಿಮ್ಮ ಗ್ಲಾಸಲ್ಲಿ ಒಂದು ಟೆಸ್ಟು ಬಿಟ್ಟಿದ್ದಾರೆ, ನೀವು ಈ ಪಾರ್ಟ್ನ ನೋಡ್ಬೋದು. ಓಕೆ, ಈ ಪಾರ್ಟ್ನ ನೋಡ್ಬೋದು, ಶೈನ್ ಆಗ್ತದೆ, ರೈಟ್? ಶೈನ್ ಆಗ್ತದೆ. ಯಾಕೆ ಶೈನ್ ಆಗುತ್ತೆ? ಆಮೇಲೆ ಇಲ್ಲಿ ಬಬಲ್ಸ್ ಇನ್ ವಾಟರ್. ಓಕೆ, ಇಲ್ಲಿ ನೀರಿನ ಗುಳ್ಳೆಗಳಿದೆ. ಓಕೆ, ನೀರಿನ ಬಾಲ್ಸ್ ಅಂತ ಹೇಳ್ಬೋದು. ವಾಟರ್ ಬಬಲ್ಸ್ ಇನ್ಸೈಡ್ ವಾಟರ್, ಇದು ಸಹಿತ ಶೈನ್ ಆಗ್ತದೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಆಮೇಲೆ ಇನ್ನೂ ಕೆಲವಿದೆ. ಡೈಮಂಡ್ಸ್ ಜನರಲಿ ಶೈನ್ ಆಗ್ತಿರುತ್ತೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ನೆಕ್ಸ್ಟ್ ಒನ್, ಇಲ್ಲಿ ನೀವು ಆಪ್ಟಿಕಲ್ ಫೈಬರ್ ಅಂದರೆ ನಾವು ಇಂಟರ್ನೆಟ್ ಕನೆಕ್ಷನ್ ತಗೊಂಡಾಗ ಅಥವಾ ಬೇರೆ ಯಾವುದಾದ್ರೂ ಕಮ್ಯುನಿಕೇಶನ್ ಸಿಸ್ಟಮ್ಗೆ ಕನೆಕ್ಷನ್ ಕೊಟ್ಟಾಗ ನಿಮಗೆ ಈ ಥರ ವೈರ್ಸ್ ಕಾಣಿಸ್ತಾ ಇರುತ್ತೆ, ಡಿಫ್ರೆಂಟ್ ಕಲರ್ಸ್, ಸಣ್ಣಕ್ಕೆ. ಓಕೆ, ಥಿಕ್ನೆಸ್ ಇಸ್ ವೆರಿ ವೆರಿ ಸ್ಮಾಲ್. ಓಕೆ, ಈ ಥರ ಕಾಣಿಸುತ್ತೆ. ಇದನ್ನು ನಾವು ಆಪ್ಟಿಕಲ್ ಫೈಬರ್ ಅಂತ ಕರಿತೀವಿ. ಈ ಆಪ್ಟಿಕಲ್ ಫೈಬರ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಕಮ್ಯುನಿಕೇಶನ್ ಪರ್ಪಸ್. ಓಕೆ, ಟೆಲಿಫೋನ್ ಆಗಿರಲಿ, ಓಕೆ, ಮತ್ತೆ ಈ ಇಂಟರ್ನೆಟ್ ಕನೆಕ್ಷನ್ ಆಗಿರಲಿ, ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಆಗಿರಲಿ, ಅದರಲ್ಲಿ ಕನೆಕ್ಟ್ ಮಾಡ್ತೀವಿ. ಆಮೇಲೆ ನಿಮ್ಮ ಸಿಸ್ಟಮ್ಗಳಲ್ಲಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ಅದ್ರ ನೀವು CPU ಹಿಂದ್ಗಡೆ ಕನೆಕ್ಟ್ ಮಾಡ್ತೀರಲ್ಲ, ಅದರಲ್ಲೂ ಸಹಿತ ಇದನ್ನು ಯೂಸ್ ಮಾಡ್ತಾರೆ, ಆಪ್ಟಿಕಲ್ ಫೈಬರ್ಸ್ ಅಂತ. ಯಾಕೆಂದರೆ ಕಮ್ಯುನಿಕೇಶನ್ ಪರ್ಪಸ್. ಈ ಆಪ್ಟಿಕಲ್ ಫೈಬರ್ಸ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದರೆ ಅಗೇನ್ ಇಟ್ ಈಸ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಆಮೇಲೆ ಲಾಸ್ಟ್ ಒನ್ ನೀವು ನೋಡ್ಬೋದು, ನೀವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅದು ಜನರಲಿ ಬೇಸಿಗೆ ಕಾಲದಲ್ಲಿ ಈ ರೋಡ್ ಮೇಲೆ ಯಾವುದೋ ನೀರು ನಿಂತಂಗೆ ಕಾಣಿಸ್ತಾ ಇರತ್ತೆ. ಅಲ್ಲಿ ಹೋದಾಗ ಅದು ಯಾವುದು ನೀರೇ ಇರಲ್ಲ, ಅದನ್ನು ನಾವು ಫೇಕ್ ಇಮೇಜ್ ಅಂತ ಕರಿತೀವಿ. ಓಕೆ, ಸೊ ಫೇಕ್ ಇಮೇಜ್ ಫಾರ್ಮೇಷನ್ ಆನ್ ದ ರೋಡ್. ಆಮೇಲೆ ನೀವು ಡೆಸರ್ಟ್ ಅಲ್ಲಿದ್ದಾಗ ಈ ಮರ ಏನಿದೆ ಅಲ್ಲ, ದೂರದ ಮರ, ಅದು ಇನ್ವರ್ಟೆಡ್ ಆಗಿ ಕಾಣಿಸ್ತಾ ಇರತ್ತೆ, ಈ ತರ ಕಾಣಿಸ್ತಾ ಇರತ್ತೆ. 2 ಮರ ಇದೆ ಏನೋ ಅನ್ನಂಗೆ, ಒಂದು ಮೇಲ್ಗಡೆ ಇನ್ನೊಂದು ಕೆಳಗಡೆ.
ಇದು ಒರಿಜಿನಲ್. ಆಮೇಲೆ ಅದ್ರ ಕೆಳಗಡೆ ಈ ತರ ಕಾಣಿಸ್ತಾ ಇರತ್ತೆ. ಸೊ ಯಾವ್ದಾರ ಈ ತರ ಕಾಣಿಸ್ತಾ ಇರತ್ತೆ. ಸೊ ಈ ತರ ಕಾಣಿಸಕ್ಕೆ ಏನ್ ರೀಸನ್? ಸೊ ಜನರಲಿ ದೀಸ್ ಫೇಕ್ ಇಮೇಜಸ್ ಆರ್ ಕಾಲ್ಡ್ ಮೈರೇಜ್. ಓಕೆ, ಸೊ ಜನರಲಿ ಮಿರಾಜ್ ಅಂತ ಕರೀತಾರೆ. ಓಕೆ, ಮಿರಾಜ್. ಸೊ ಮಿರಾಜ್ ನಥಿಂಗ್ ಬಟ್ ಇಟ್ ಈಸ್ ಅ ಫೇಕ್ ಇಮೇಜ್ ಫಾರ್ಮೇಶನ್. ಓಕೆ, ಸೊ ನಾವು ದೀಸ್ ಆರ್ ದ ಅಪ್ಲಿಕೇಶನ್ಸ್. ಓಕೆ, ಸೊ ಅಪ್ಲಿಕೇಶನ್ಸ್ ನೋಡಿದಾಗ ಒಂದೊಂದೇ ನೋಡಿದಾಗ ಶೈನಿಂಗ್ ಆಫ್ ಎಂಟಿ ಟೆಸ್ಟ್ ಟ್ಯೂಬ್ ಕೆಪ್ಟ್ ಇನ್ ಇಮರ್ಸ್ಡ್ ಇನ್ ವಾಟರ್. ಶೈನಿಂಗ್ ಎಲ್ಲೆಲ್ಲಿ ಬಗ್ಗೆ ಶೈನ್ ಬಗ್ಗೆ ಕೇಳ್ತಾರಲ್ಲ, ದಟ್ ಈಸ್ ಆಲ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಶೈನಿಂಗ್ ಅಂತ ಎಲ್ಲಿ ಬರುತ್ತಲ್ಲ, ದಟ್ ಈಸ್ ಇಂಡಿಕೇಟ್ಸ್ ಇಟ್ ಇಸ್ ಅ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಫಸ್ಟ್ ನೋಡೋದಾದ್ರೆ ಶೈನಿಂಗ್ ಆಫ್ ಎಂಟಿ ಟೆಸ್ಟ್ ಟ್ಯೂಬ್ ಕೆಪ್ಟ್ ಇನ್ ಇಮರ್ಸ್ಡ್ ವಾಟರ್, ಶೈನಿಂಗ್ ಆಫ್ ಏರ್ ಬಬಲ್ಸ್ ಇನ್ಸೈಡ್ ದ ವಾಟರ್, ಡೈಮಂಡ್ ಶೈನ್ಸ್ ಡ್ಯೂ ಟು ರಿಫ್ರಾಕ್ಷನ್ ಅಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇನ್ ಆಪ್ಟಿಕಲ್ ಫೈಬರ್. ಸೊ ಜನರಲಿ ಈ ಕೇಸ್ನ ಎಕ್ಸಾಮ್ಸ್ ಅಲ್ಲಿ ಕೇಳಿದಾರೆ. ಓಕೆ, ವಾಟ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಆಪ್ಟಿಕಲ್ ಫೈಬರ್ ಕೇಬಲ್ಸ್? ಓಕೆ, ಆಮೇಲೆ ಡೈಮಂಡ್ಸ್ ಯಾಕೆ ಶೈನ್ ಆಗತ್ತಾ? ಲೈಟ್ ಫೆನಾಮಿನಾ ಯಾವ್ದು ರೀಸನ್ ಅಂತ ಕೇಳ್ತಾರ. ಫಾರ್ಮೇಶನ್ ಆಫ್ ಮಿರಾಜಸ್ ಅಂದ್ರೆ ಈ ಮಿರಾಜಸ್ ಅಂದ್ರೆ ಫೇಕ್ ಇಮೇಜಸ್, ಫೇಕ್ ಇಮೇಜ್ ಮಿರಾಜ್. ಕ್ರ್ಯಾಕ್ ಇನ್ ದ ಗ್ಲಾಸ್ ಶೈನ್ಸ್ ಬ್ರೈಟ್ಲಿ. ಓಕೆ, ಯಾವ್ದಾದ್ರು ಒಡೆದೋಗಿರೋ ಗ್ಲಾಸಸ್ ಇದ್ರೆ ನೋಡಿ, ಯಾವ ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಬೆಳಕು ಅದ್ರ ಮೇಲೆ ಬಿದ್ದಾಗ ನಮಗೆ ಶೈನ್ ಆಗೋ ತರ ಕಾಣಿಸ್ತಾ ಇರುತ್ತೆ. ಈ ರೋಡ್ಗಳ ಮೇಲೆ ನೀವು ನೋಡ್ಬೋದು, ಸೈಡಲ್ಲಿ ರೋಡ್ ಸೈಡಲ್ಲಿ ಯಾವ್ದಾದ್ರು ಆಕ್ಸಿಡೆಂಟ್ ಆಗಿರೋ ವೆಹಿಕಲ್ಗಳಿದ್ರೆ ನೀವು ಟ್ರಾವೆಲ್ ಆಗ್ತಿರ್ಬೇಕಾದ್ರೆ ಸೈಡಲ್ಲಿ ಶೈನಿಂಗ್ ಆಗ್ತಾ ಇರುತ್ತೆ ಗ್ಲಾಸಸ್. ದಟ್ ಈಸ್ ಡ್ಯೂ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಸೊ ಇಷ್ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇನ್ ಅವರ್ ಡೈಲಿ ಲೈಫಲ್ಲಿ ನೋಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಸಮರಿ. ಸೊ ಕ್ರಿಟಿಕಲ್ ಆಂಗಲ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಸೊ ಕ್ರಿಟಿಕಲ್ ಆಂಗಲ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಕ್ರಿಟಿಕಲ್ ಆಂಗಲ್ ಇಸ್ ದ angle of incidence corresponding to which angle of refraction in the rarer medium is 90 degree, right? Total internal reflection ಅಂತಂದ್ರೆ angle of incidence should be greater than critical angle, and ray of light ಅಥವಾ light must travel from denser medium to rarer medium. ಆಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇನ್ ಅವರ್ ಡೇ ಟು ಡೇ ಲೈಫ್ ನಾವು ನೋಡಿದ್ವಿ. ಓಕೆ, 5 to 6 ಎಕ್ಸಾಂಪಲ್ಸ್ ಇದೆ ನೋಡಿ. ಓಕೆ, ಸೊ ಇಷ್ಟು ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್.